Hello everyone, this is Anjum. Welcome back to my channel Sahitya Abhyasa Academy. Today shall see the text of Dover Beach written by Matthew Arnold. Okay now? So before moving on to the text explanation, shall see the background of this poem and what is the reason behind to write this poem. That is Dover Beach. Dover, it's a town. In that town we see the beach. While seeing that beach, while seeing the weather, observation of that beach weather, what he has got in his mind, that is what the reflection of in this poem anta helbodu. Okay na, let's begin. Matthew Arnold's Dover Beach is one of the best reflection of the Victorian age. See how the words, see all poems we are not telling about the famous poems. Selected poems we are called as a very famous poem because the poem itself reflect the whole society of that particular century, like the best reflection of the Victorian age. Once you read that poem, you come to know the whole background, whole condition, whole reflection of the society, political, economical, social and religious background of that particular century called 19th century. Am I right? Here it is. So because it captures the central crisis of the 19th century. During the 19th century, what would be the crisis, condition of the crisis, political crisis during that moment? We can see from this poem. So like Arnold visited Dover with his wife, that is Frances Lucy Whitman. He wrote the poem during or shortly after his honeymoon. Okay na? Of course, our wife ಆಗಿರುವಂತದ್ದು ಫ್ರಾನ್ಸಿಸ್ ಲೂಸಿ ವಿಟ್ಮನ್ ರೀಸೆಂಟ್ಲಿ ಗಾಟ್ ಮ್ಯಾರಿಡ್. ಅವರು ಒಂದು ಹನಿಮೂನ್ ಸ್ಪಾಟ್ ಆಗಿ ಸೆಲೆಕ್ಟ್ ಮಾಡಿರುವಂತದ್ದು ಒಂದು ಡೋವರ್, ಒಂದು ಬೀಚ್, ದಟ್ ಇಸ್ ಟು ಡೋವರ್. ದೇರ್ ಹಿ ಅಬ್ಸರ್ವ್ಡ್ ಸಮಥಿಂಗ್ by seeing the condition of political condition, social condition, religious condition during 19th century ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. The view of the sea at night looking across to France inspired the opening lines. Nice. The view of the sea. ಇನ್ನೊಂದು ಹೇಳಬೇಕಾದ್ರೆ ಕೋಸ್ಟಲ್ ಏರಿಯಾ, ಓಕೆನಾ, ಇಲ್ಲಿ ಕಂಡು ಬಂದಿರುವಂಥದ್ದು ಒಂದು ಬ್ರಿಟಿಷ್ ಕೋಸ್ಟಲ್ ಏರಿಯಾ, ವೇರಾಸ್ ಇದು ಫ್ರಾನ್ಸ್ ಕೋಸ್ಟಲ್ ಏರಿಯಾ. ಇಲ್ಲಿ ಎಟ್ ದ ಸೆಂಟರ್ ಅಂದರೆ ಎಟ್ ದ ಅಫ್ಕೋರ್ಸ್ ಬೀಚ್ ಅಂದರೆ ಕಂಡು ಬಂದಿರುವಂಥ ಒಂದು ಡೋವರ್ ಸ್ಪಾಟ್ದಲ್ಲಿ ಇರಬೇಕಾದ್ರೆ ಇಲ್ಲಿ ಕಂಡು ಬಂದಿರುವಂಥ ವೆದರ್ ಆಯಿತು ಅಥವಾ ಒಂದು ಎನ್ವಿರಾನ್ಮೆಂಟ್ ಆಯಿತು, ಓಕೆನಾ, ದಟ್ ಈಸ್ ಆನ್ ದ ಸಿಯ ಬಗ್ಗೆ ಇನ್ ದ ಬಿಗಿನಿಂಗ್ ಆಫ್ ದ ಲೈನ್ದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಅಂಶ ಕಂಡು ಬರ್ತದೆ. ಆ್ಯಂಡ್ ಬೈ ಸೀಯಿಂಗ್ ದ ಕೋಸ್ಟಲ್ ಏರಿಯಾಸ್ ವ್ಯೂ ದ ಪ್ರೆಸೆಂಟ್ ಪೋಯಮ್ ಈಸ್ ರೀಸನ್ ಟು ಕ್ರಿಯೇಟೆಡ್ ಅಂತ ಹೇಳ್ಬೋದು. ಮೀನ್ಸ್ ಹೇಳ್ತಾರೆ ನೋಡಿ, ಇನ್ಸ್ಪೈರ್ಡ್, ಅದೊಂದು ಇನ್ಸ್ಪೈರ್ಡ್ ಮಾಡಲಾಗಿದೆ ಅಂತ, ಇನ್ಸ್ಪಿರೇಷನ್ ಅನ್ನೋದು ಸಿಕ್ಕಿದೆ ಅನ್ನೋ ಒಂದು ಅಂಶ ಹೇಳ್ಬೋದು. ಯುರೋಪ್ ವಾಸ್ ಅಂಡರ್ ಗೋಯಿಂಗ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಟೆನ್ಷನ್ ಡ್ಯೂರಿಂಗ್ ದಿಸ್ ಪೋಯಮ್. ಹೌದಾ, ಆ ಮೂಮೆಂಟಲ್ಲಿ ಏನಾಯ್ತು ರೀ, ಒಂದು ವೆದರ್ ದ ಪೊಲಿಟಿಕಲ್ ಆರ್ ಸೋಷಿಯಲ್ ಒಂದು ಕ್ರೈಸಸ್ ಆಯಿತು, ಒಂದು ಕ್ರಿಟಿಕಲ್ ಸಿಚುವೇಶನ್ ಆಯಿತು, ಒಂದು ಕನ್ಫ್ಯೂಷನ್ ಆಯಿತು, ಆ ಒಂದು ಟೆನ್ಷನ್ ಕಂಡು ಬರ್ತಾ ಇತ್ತು ಎಲ್ಲಿ, ಯುರೋಪ್ದಲ್ಲಿ. ಸೊ ರಿವಾಲ್ಯೂಷನ್ ಆಯಿತು ಎಲ್ಲಿ, 1848ದಲ್ಲಿ ಹ್ಯಾಡ್ ರೀಸೆಂಟ್ಲಿ ಶೇಕನ್ ದ ಯುರೋಪ್. ರಿವಾಲ್ಯೂಷನ್, industrial revolution, everyone is started to work in the industries, factories, companies. all of sudden ಅದು ಇಂಡಸ್ಟ್ರಿಯಲೈಸೇಷನ್ ಆಗಿದ ತಕ್ಷಣ ಅಲ್ಲಿ ಕಂಡು ಬಂದಿರುವಂತಹ ಒಂದು ಫೇತ್ ಆಯಿತು, ಹ್ಯುಮ್ಯಾನಿಟಿ ಆಯಿತು. ಡೇ ಬೈ ಡೇ ಏನಾಗ್ತದ್ರಿ, ಲಾಸ್ ಆಗ್ತಾ ಹೋಗಿದ್ದಾನೆ, ಪರ್ಸನಲ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಡ್ತಾ ಹೋಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಮೀನ್ಸ್ ಆ ಒಂದು ಮೂಮೆಂಟಲ್ಲಿ. ಆ್ಯಂಡ್ ದೆರ್ ವಾಸ್ ಅ ಫಿಯರ್, ಇನ್ಸ್ಟಾಬಿಲಿಟಿ ಆ್ಯಂಡ್ ಲಾಸ್ ಆಫ್ ಓಲ್ಡ್ ವ್ಯಾಲ್ಯೂಸ್. ಎಕ್ಸಾಕ್ಟ್ಲಿ ಅದೇ ಹೇಳ್ತಾ ಇದ್ದೆ ನೋಡ್ರಿ. ಏನು ಫಿಯರ್ ಇದೆ, ಇನ್ಸ್ಟಾಬಿಲಿಟಿ ಆ್ಯಂಡ್ ಲಾಸ್ ಆಫ್ ಓಲ್ಡ್ ವ್ಯಾಲ್ಯೂಸ್. ಯಾವ ಥರ ಸಡನ್ಲಿ ಏನು ಒಂದು ಇಂಡಸ್ಟ್ರಿಯಲ್ ರಿವಾಲ್ಯೂಷನ್ ಅದು ಕಂಡು ಬಂದಿದೆ, ಆ್ಯಂಡ್ ಸೈಂಟಿಫಿಕ್ ಡೆವಲಪ್ಮೆಂಟ್ ಕಂಡು ಬಂದಿದೆ, ನ್ಯೂ ಇನ್ವೆನ್ಷನ್ಸ್ಗಳು ಕಂಡು ಬಂದಿದೆ. ಅವೆಲ್ಲ ಇನ್ವೆನ್ಷನ್ದಿಂದ ಏನಾಯ್ತು ರೀ, ಒಂದು ಎಫೆಕ್ಟ್ ಆಯಿತು. ದ ಬಿಲೀಫ್, ದ ಥಿಂಗ್ ಕಾಲ್ಡ್ ಬಿಲೀಫ್ ಇನ್ ಹ್ಯೂಮನ್ ಬೀಯಿಂಗ್ದಲ್ಲಿ ಏನು ಬಿಲೀಫ್ ಕಂಡು ಬರ್ತಾ ಇತ್ತಲ್ಲ, ಅದು ಧೀರೆ ಅಂದರೆ ಸ್ಲೋಲಿ ಏನಾಯ್ತು ರೀ, ಒಂದು ವೀಕ್ ಆಗ್ತಾ ಹೋಯಿತು ಅಂತ ಹೇಳ್ಬೋದು. ವಾಟ್ ಆರ್ ದ ಬಿಲೀಫ್ ಶಾಲ್ ಸಿ ಸೂನ್. ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟ್ರೆಡಿಷನಲ್ ರಿಲಿಜಿಯಸ್ ಫೇತ್ ಆ್ಯಂಡ್ ದ ಮಾಡರ್ನ್ ಸೈಂಟಿಫಿಕ್ ಡೌಟ್. ವಾಟ್ ಇಸ್ ದಟ್? ಕಾನ್ಫ್ಲಿಕ್ಟ್ ಆಯಿತು, ಒಂದು ಟ್ರೆಡಿಷನಲ್ ಬಿಲೀಫ್ಸ್, ಓಕೆನಾ. ಟಿಲ್ ನೌ ದೇ ಥಿಂಕ್ ದಟ್ ಸನ್ ಲೈಕ್ ಎ ಗಾಡ್, he spread the light to the whole world. He gives ಒಂದು ಲೈಟ್ ಕೊಡ್ತಾ ಇದ್ದಾರೆ, ಯಾರು? ಗಾಡ್ ಇಟ್ ಸೆಲ್ಫ್. ಬಟ್ ಇವಾಗ
ಸೈಂಟಿಸ್ಟ್ ಬಂದು ಸನ್ ಇಟ್ ಸೆಲ್ಫ್ ಇಸ್ ಎ ಒಂದು ಪ್ಲಾನೆಟ್ ಆಗಿ ಕಂಡುಬರ್ತಾ ಇದೆ, ಅದರೊಂದಿಗೆ ಅನದರ್ 9 ಪ್ಲಾನೆಟ್ಗಳು ಕಂಡುಬರ್ತಾ ಇದೆ ಒಂದು ಯೂನಿವರ್ಸ್ದಲ್ಲಿ. ಎಸ್, ಅದು ಬೈ ನ್ಯಾಚುರಲಿ ಕ್ರಿಯೇಟೆಡ್ ಆಗಿರುವಂಥದ್ದು ಅನ್ನೋದು ಸಚ್ ಪಾಯಿಂಟ್ಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಹೋದರು ಜಗತ್ತಿಗೆ. ಟಿಲ್ ನೌ ಸನ್ ಇಟ್ಸ್ ಆಫ್ ದೇ ಥಿಂಕ್ ದಟ್ ದಿಸ್ ಇಸ್ ದ ಗಾಡ್ ಆ್ಯಂಡ್ ಹೀ ಈಸ್ ಸೆಂಡಿಂಗ್ ದ ಲೈಟ್ ಟು ಅಸ್. ಇವಾಗೇನು ಅಲ್ಲಿ ಗಾಡ್ ಅಲ್ಲ, ಅಲ್ಲಿ ಏನು ಕಂಡು ಬರ್ತಾ ಇದ್ದೀರಿ, ಸನ್ ಕಂಡು ಬರ್ತಾ ಇದೆ. ಓಕೆನಾ? ದೆನ್ ಹೂ ಈಸ್ ಗಾಡ್, ದೆನ್ ವೇರ್ ಈಸ್ ಗಾಡ್? ಸೊ ವಾಟ್ ಎವರ್, ಅಂದರೆ ಇಲ್ಲಿವರೆಗೂ ಯಾವ್ಯಾವ ವಿಷಯದ ಮೇಲೆ ಗಾಡ್ ಮೇಲೆ ಡಿಪೆಂಡ್ ಆಗಿದ್ರು, ಗಾಡ್ದಿಂದ ಕಂಡು ಬಂದಿರೋ ವಸ್ತುಗಳಂತ ಹಿಂಗೆ ಕಂಡು ಬಂದಿದೆಯಲ್ಲ, ಇವಾಗ ಎಲ್ಲ ಒಂದು ಏನ್ರಿ ನ್ಯಾಚುರಲ್ ಆಗಿರುವಂಥದ್ದು ಒಂದು ಸೈಂಟಿಫಿಕ್ ಥಾಟನ್ನು ಮುಂದೆ ಇಡ್ತಾ ಹೋದರು. ಅಲ್ಲಿ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಏನಾಯ್ತು, ತೊಂದರೆ ಆಯಿತು. ಯಾರಿಗೆ? ದ ಪೀಪಲ್ ಆಫ್ ವಿಕ್ಟೋರಿಯನ್ ಸೊಸೈಟಿ ಅಂತ ಹೇಳ್ಬೋದು, ಬಿಟ್ವೀನ್ ಟ್ರೆಡಿಷನಲ್ ರಿಲಿಜಿಯಸ್ ಫೇತ್. ಓಕೆನಾ? ಮತ್ತೇನು ಹೇಳ್ತಾ ಇದ್ದಾನೆ, ಮಾಡರ್ನ್ ಸೈಂಟಿಫಿಕ್ ಡೌಟ್ ಅಂತ ಹೇಳ್ಬೋದು. ಯಾವ್ಯಾವ ಒಂದು ಟ್ರೆಡಿಷನಲ್ ರಿಲಿಜಿಯಸ್ ಫೇತ್ ಆ್ಯಂಡ್ ಮಾಡರ್ನ್ ಸರ್ಟಿಫಿಕೇಟ್ ನೋಡೋಣ. ವೈ ಯುರೋಪ್ ವಾಸ್ ಇನ್ ಎ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಟೆನ್ಷನ್ ಬಗ್ಗೆ ಹೇಳಬೇಕಾದ್ರೆ, ಒಂದು ವಿಕ್ಟೋರಿಯನ್ ಕ್ರೈಸಿಸ್ ಆಫ್ ಫೇತ್. ಫೇತ್ದಲ್ಲಿ ಏನಾಯ್ತು, ಬಹಳಷ್ಟು ಕನ್ಫ್ಯೂಷನ್ ಕಾಂಪ್ಲೆಕ್ಸ್ ಆಗಿ ಕಂಡುಬಂತು. ಯಾವ ಥರ? ಡಾರ್ವಿನ್ಸ್ ಇವಾಲ್ಯೂಷನ್ ಥಿಯರಿ ಇಂಪಾರ್ಟೆಂಟ್ ಇದೆ, ಕೇಳಿದ್ದ ಎಕ್ಸಾಮಲ್ಲಿ 1859ದಲ್ಲಿ. ಓಕೆನಾ? 2023 ಕ್ವಶನ್ ಪೇಪರ್ದಲ್ಲಿ. ಓಕೆನಾ? ಡಾರ್ವಿನ್ಸ್ ಇವಾಲ್ಯೂಷನ್ ಥಿಯರಿ ಬಗ್ಗೆ ಹೇಳಬೇಕಾದ್ರೆ ಚಾರ್ಲ್ಸ್ ಡಿಕೆನ್ಸ್, ಓಕೆನಾ, ಅವ್ರು ಬರೆದಿರುವಂಥದ್ದು ಆನ್ ದ ಒರಿಜಿನ್ ಆಫ್ ಆನ್ ದ ಒರಿಜಿನ್ಸ್ ಆಫ್ ಸ್ಪೇಸಸ್ 1859 proposed that the all living beings evolved through the natural selections. ಹೇಳಿಲ್ಲ, ಇಲ್ಲಿ ಕಂಡು ಬಂದಿರುವಂಥ ಏನು ಲಿವಿಂಗ್ ಬೀಯಿಂಗ್ಸ್ಗಳು ಕಂಡು ಬರ್ತಾ ಇದೆ ಅದೆಲ್ಲ ಏನಿದ್ರಿ ಒಂದು ನ್ಯಾಚುರಲ್ ಸೆಲೆಕ್ಷನ್ ಆಗಿ ಕಂಡು ಬಂದಿದೆ. ನಾಟ್ ಥ್ರೂ ದ ಡಿವೈನ್ ಕ್ರಿಯೇಷನ್, ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ದ ಡಿವೈನ್. ವೆದರ್ ಟ್ರೀಸ್, ಸನ್, ಮೂನ್, ಸ್ಟಾರ್ಸ್, ಪ್ಲಾನೆಟ್ಸ್, ದೀಸ್ ಆರ್ ಕ್ರಿಯೇಟೆಡ್ ಬೈ ದ ನ್ಯಾಚುರಲಿ. ದೆರ್ ಇಸ್ ನೋ ಒನ್ ಕಾಲ್ಡ್ ದ ಡಿವೈನ್ ಕ್ರಿಯೇಟರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅನ್ನೋದು ಅಂಶ ಇರ್ತಿರಲಿಲ್ಲ. ಸಚ್ ಥಿಂಗ್ಸನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಏನಾಯ್ತು ರೀ, ದ ಪೀಪಲ್ ಆಫ್ ಸೊಸೈಟಿ ಅಲ್ಲಿ ಏನಾಯ್ತು ರೀ, ಸ್ವಲ್ಪ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಯಿತು. ವಾಟ್ ಈಸ್ ದ ಫೇತ್ ಆ್ಯಂಡ್ ವಾಟ್ ಈಸ್ ಮಾಡರ್ನಿಟಿ? ವಾಟ್ ಈಸ್ ದ ಟ್ರೆಡಿಷನಲ್ ಥಾಟ್ ವಿಚ್ ವಿ ಪುಟ್ ಇನ್ ಅವರ್ ಮೈಂಡ್ ಫ್ರಮ್ ಮೆನಿ ಇಯರ್ಸ್? ಸಡನ್ಲಿ ಅಲ್ಲಿ ಅಚಾನಕ್ಕಾಗಿ ಚೇಂಜಸ್ ಆಗಿದ ತಕ್ಷಣ ಅಲ್ಲೇನಾಯ್ತು ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನೋದು ಕಂಡುಬರ್ತಾ ಇತ್ತು. ಎಕ್ಸೆಪ್ಟೆನ್ಸ್ ಆಫ್ ದಟ್ ವರ್ಡ್ಸ್, ಹೌದಲ್ಲ? ಸೊ ಆಫ್ಟರ್ ಡಾರ್ವಿನ್ ಸೇಡ್ ಹ್ಯೂಮನ್ಸ್ ಇವಾಲ್ವ್ಡ್ ಫ್ರಮ್ ಅರ್ಲಿಯರ್ ಸ್ಪೇಸಸ್, many Victorians began to doubt the biblical story of Adam and Eve. According to Charles Darwin, ಏನು ಹೇಳ್ತಾ ಇದ್ದಾರೆ, ಮಂಗನಿಂದ ಮಾನವ. am I right? ಸೊ ಫಸ್ಟು ಒಂದು ಮಂಕಿಯಾಗಿ ಕಂಡು ಬಂದಿರುವಂಥ ವ್ಯಕ್ತಿ ಅದರ ಒಂದು ಏನ್ರಿ ಇನ್ವೆನ್ಷನ್ ಆಗ್ತಾ ಹೋಯಿತು, ಒಂದು ವಿಕಸನ ಬೆಳೀತಾ ಹೋಯಿತು, ಫೈನಲ್ ಆಗಿ ಒಂದು ಮ್ಯಾನ್ ಆಗಿ ಟರ್ನ್ ಆಗ್ತಾನೆ. ದಿಸ್ ಇಸ್ ವಾಟ್ ದ ಡಾರ್ವಿನ್ಸ್ ಥಿಯರಿ, ಚಾರ್ಲ್ಸ್ ಡಾರ್ವಿನ್ಸ್ ಬುಕ್ ಅಲ್ಲಿ ಕಂಡು ಬಂದಿರುವಂಥದ್ದು ಇವೋಲ್ಯೂಷನ್ ಆಫ್ ಮ್ಯಾನ್. ಈ ಒಂದು ಪಾಯಿಂಟ್ಸನ್ನು ಪಬ್ಲಿಷ್ ಮಾಡಿದ ಮೇಲೆ ಬುಕ್ಕಿಂದ ಅಲ್ಲಿ ವ್ಯಕ್ತಿಗಳಿಗೆ ಡೌಟ್ ಬಂತು. ದೆನ್ ಹೂ ಈಸ್ ಆಡಮ್, ದೆನ್ ಹೂ ಈಸ್ ಈವ್, ವಿಚ್ ಇಸ್ ಟೋಲ್ಡ್ ಇನ್ ಅ ಬಿಬ್ಲಿಕಲ್ ಸ್ಟೋರಿ. ದೆನ್ ಈಸ್ ದೇರ್ ಗಾಡ್ ಇನ್ ದ ವರ್ಲ್ಡ್? Can we see the existence of God in the world? So whatever the words is written in a Bible, whether it is a true or false, because Darwin itself introduced that the evolution of human being, how it is. Then who is Adam and who is Eve? Whether it is true or wrong ಅನ್ನೋದೇನ್ರಿ ಅಲ್ಲಿ ಕನ್ಫ್ಯೂಷನ್ ಆಯಿತು, ಒಂದು ಕ್ವಶನ್ ಮಾರ್ಕ್ ಆಯಿತು, ಕಂಡು ಬಂತು ಅಂತ ಹೇಳ್ಬೋದು. ಸೊ ಪೀಪಲ್ ವಂಡರ್ಡ್, ಸೊ ಈಸಿಲಿ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ನೌ ಟೆಲ್ ಮಿ ವೆದರ್ ದೇ ಶುಡ್ ಎಕ್ಸೆಪ್ಟ್, ದೇ ಶುಡ್ ಫಾಲೋ ದ ಟ್ರೆಡಿಷನಲ್ ಒನ್, ಆರ್ ವೈಲ್ ಇಂಟ್ರೊಡ್ಯೂಸಿಂಗ್ ಸಚ್ ಥಿಂಗ್ ಶುಡ್ ಎಕ್ಸೆಪ್ಟ್ ದ ಮಾಡರ್ನಿಟಿ. ಆ ಒಂದು ಏನ್ರಿ ಒಂದು ಕನ್ಫ್ಯೂಷನ್, ಕಾಂಪ್ಲೆಕ್ಸಿಟಿ ಕೈಂಡಲ್ಲಿರುವಂಥ ಮೈಂಡಲ್ಲಿ ಕಂಡು ಬರ್ತಾ ಇದ್ರು ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ದ ಬ್ಯಾಕ್ಗ್ರೌಂಡ್ ಆಫ್ ವಿಕ್ಟೋರಿಯನ್ ಸೊಸೈಟಿ. ಇವೆಲ್ಲ ಅಂಶ ಪ್ರೆಸೆಂಟ್ ಪೋಯಮ್ದಲ್ಲಿ ರಿಫ್ಲೆಕ್ಟ್ ಆಗ್ತವೆ. ಶಾಲ್ ಸಿ ಸುನ್. ಇಫ್ ಅ ಹ್ಯೂಮನ್ಸ್ ಇವಾಲ್ವ್ಡ್ ನ್ಯಾಚುರಲಿ, ಈಸ್ ಗಾಡ್ ಸ್ಟಿಲ್ ಸೆಂಟ್ರಲ್? ನೋಡಿ, ಹೌದು. ಹಾಗಾದರೆ ನ್ಯಾಚುರಲ್ ಆಗಿ ಕಂಡು ಬಂದಿದ್ದಾನೆ ಹ್ಯೂಮನ್ ಅಂತ ಹೇಳಿದ್ರೆ, ಹಾಗಾದರೆ ಸೆಂಟ್ರಲ್ ಪಾರ್ಟ್ ಯಾವುದು? ದ ಕ್ರಿಯೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಓಕೆನಾ? ಅಂಡ್ ದಿಸ್ ಶಾಕ್ ಕ್ರಿಯೇಟೆಡ್ ದ ಕೈಂಡ್ ಆಫ್ ಸ್ಪಿರಿಚುವಲ್ ಡೌಟ್ ಆರ್ ನಾಟ್ ಎಕ್ಸ್ಪ್ರೆಸಸ್ ಇನ್ ದ ಡೋರ್ ವಿಚ್ ಸಿ ಆಫ್ ಫೇತ್ ಈಸ್ ವಿತ್ಡ್ರಾಯಿಂಗ್. ಎಸ್, ನೋಡ್ರಿ, ಸ್ಪಿರಿಚುವಲ್ ಡೌಟ್. ಟಿಲ್ ನೋ ವಿ ಆರ್ ಕ್ರಿಯೇಟೆಡ್ ಬೈ ದ God. The God itself has created us by taking some clay and make the one person in that person name is Adam, and the left side of the rib, picking the left side of the rib created the lady, that is Eve. ಇದನ್ನು ನಾವು ಕೇಳ್ತಾ ಬಂದಿದ್ದೀವಿ, ಇವಾಗಲೂ ಕೇಳ್ತೀವಿ ನಾವು. ಓಕೆನಾ?
ಫಾರ್ ಎಕ್ಸಾಂಪಲ್ ಬೈಬಲ್ ಆಯಿತು, ಕುರಾನ್ ಆಯಿತು, ಇವೆಲ್ಲ ಅಂಶಗಳನ್ನ ನಾವು ಅದನ್ನೇ ಸ್ಟಡಿ ಮಾಡ್ತಾ ಇದ್ವಿ. ಸಡನ್ಲಿ ಇವ್ರು ಈ ಥರ ಇಂಟ್ರೊಡ್ಯೂಸ್ ಕೊಟ್ಟಿದ ತಕ್ಷಣ ಅಲ್ಲಿ ಏನಾಯ್ತು ರೀ, ಡೌಟ್ ಆಯಿತು. ಡೌಟ್ ಆನ್ ಹೋಲಿ ಬುಕ್ಸ್ಗಳಲ್ಲಿ ಕಂಡುಬಂತು. ಆ್ಯಂಡ್ ಅದೇ ಹೇಳ್ತಾ ಇದ್ದೇನೆ, ಇನ್ ದ ಬಿಗಿನಿಂಗ್ ಆಫ್ ದ ಪೋಯಮ್ದಲ್ಲಿ ಸಿ ಆಫ್ ಫೇತ್ ಮೀನ್ಸ್ ಇನ್ ದ ಮಿಡಲ್ ಆಫ್ ದ ಪೋಯಮ್ದಲ್ಲಿ ನಾವೇನು ಕಾಣ್ತೀವಿ, ಸಿ ಆಫ್ ದ ಫೇತ್ ವಿತ್ ಡ್ರಾಯಿಂಗ್ ಅಂದರೆ ಅಲ್ಲೇನು ನಂಬಿಕೆ ಅನ್ನೋದು ಕಂಡು ಬರ್ತಾ ಇತ್ತಲ್ಲ, ಅದೇನು ಸ್ಲೋಲಿ ಏನಾಗ್ತಾ ಇತ್ತು, ಮನಸ್ಸಿನಿಂದ ಹೋಗ್ತಾ ಇತ್ತು ನಂಬಿಕೆ ಆನ್ ದ ರಿಲಿಜಿಯಸ್ ಪಾಯಿಂಟ್, ಆನ್ ದ ರಿಲಿಜಿಯಸ್ ಥಿಂಗಲ್ಲಿ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಇನ್ ಪೋಯಮ್ದಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ನೆಕ್ಸ್ಟ್ ಹಾಗಾದರೆ ಸೆಕೆಂಡ್ ಹೇಳಬೇಕಾದ್ರೆ ಜಿಯೋಲಾಜಿಕಲ್ ಡಿಸ್ಕವರೀಸ್ ಲೈಕ್ ಜಿಯೋಲಾಜಿಸ್ಟ್ ಯಾರು, ಚಾರ್ಲ್ಸ್ ಲೇಲ್ showed that mountains, valley and fossils formed over millions of years. ಇವೆಲ್ಲ ಮೌಂಟೇನ್ಸ್ ಆಯಿತು, ವ್ಯಾಲೀಸ್ ಆಯಿತು, ಫಾಸಿಲ್ಸ್ ಇದೇನ್ರಿ, ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಮೆನಿ ಇಯರ್ಸ್ ಎಗೋ ಬಟ್ ಥ್ರೂ ದ ನ್ಯಾಚುರಲ್ ಪ್ರೊಸೆಸ್ ಲೈಕ್ ಇರೋಸಿನ್. ಒಂದು ನ್ಯಾಚುರಲ್ ಪ್ರೊಸೆಸ್ಸಿಂದ ಏನಾಗಿದೆ ಅದು ಕ್ರಿಯೇಟೆಡ್ ಆಗಿದೆ. ಬಟ್ ದಿಸ್ ಕಾಂಟ್ರಾಡಿಕ್ಟೆಡ್ ದ ಬಿಬ್ಲಿಕಲ್ ಬಿಲೀಫ್ ದಟ್ ದ ಅರ್ತ್ ವಾಸ್ ಓನ್ಲಿ 6000 years old. ಒಂದು ಬಿಬ್ಲಿಕಲ್ ಬಿಲೀಫಿನ ಅಕಾರ್ಡಿಂಗ್ ಮೂಲಕ ಏನ್ರಿ, ಒಂದು 6000 ಇಯರ್ಸ್ಗಿಂತ ಮುನ್ನ ಅದು ಕ್ರಿಯೇಟೆಡ್ ಆಗಿದ್ದಲ್ಲ, ಜಸ್ಟ್ 6000 ಇಯರ್ ಅಷ್ಟೇ ಆಗಿದೆ, ಅದು ಕ್ರಿಯೇಟೆಡ್ ಆಗಿದೆ ಅಕಾರ್ಡಿಂಗ್ ಟು ಬೈಬಲ್ ಪ್ರಕಾರ, ಅಕಾರ್ಡಿಂಗ್ ಟು ದ ವಾಟ್ ದೇ ಹ್ಯಾವ್ ಗಾಟ್ ದ ನಾಲೆಜ್ ಫ್ರಮ್ ದ ಯಾವುದ್ರಿ ಒಂದು ಹೋಲಿ ಬುಕ್ಸಿಂದ. ಬಟ್ ಆ್ಯಕ್ಚುಯಲ್ ಆಗಿ ಇರಬೇಕಾದ್ರೆ ಇದು ಯಾವಾಗೋ ಕಾಲದಿಂದ ಏನಾಗಿದ್ರೆ ಅದು ಕ್ರಿಯೇಟೆಡ್ ಆಗಿರುವಂಥದ್ದು. ಈ ಒಂದು ಅಂಶ ಜಿಯೋಲಾಜಿಕಲ್ ಡಿಸ್ಕವರೀಸಲ್ಲಿ ಕಂಡು ಬಂದಿದೆ, ಚಾರ್ಲ್ಸ್ ಲೇಲ್ ಹೇಳಿದ್ದಾರೆ. ಸೊ ವಿಕ್ಟೋರಿಯನ್ ಫೆಲ್ಟ್ ಅನ್ಸರ್ಟನ್ಸ್ ಬಿಕಾಸ್ ಸೈನ್ಸ್ ವಾಸ್ ರೀರೈಟಿಂಗ್ ದ ಹಿಸ್ಟ್ರಿ ಆಫ್ ವರ್ಲ್ಡ್. ಹೌದಾ, ಟಿಲ್ ನೋ ವಾಟ್ ಎವರ್ ವಿ ಕೆಪ್ಟ್ ದ ಥಾಟ್ ಆಫ್ the creation of this world, the creation of the human being is by the divine creator. No, it is changing. ಅದು ಇವಾಗ ಏನಾಗ್ತಾ ಇದೆ, ಬಿಕಾಸ್ ದ ಸೈಂಟಿಸ್ಟ್ ಇಟ್ ಸೆಲ್ಫ್ ಟ್ರೈಂಗ್ ಟು ಆರ್ ಸೈಂಟಿಸ್ಟ್ ಇಟ್ ಸೆಲ್ಫ್ ಮೇಡ್ ದ ಚೇಂಜಸ್ ಆಫ್ ಹ್ಯೂಮನ್ ಹಿಸ್ಟ್ರಿ, ದ ವರ್ಲ್ಡ್ ಹಿಸ್ಟ್ರಿ ಅನ್ನೋದು ಒಂದು ಅನ್ಸರ್ಟನೆಸ್ ಯಾರಲ್ಲಿ ಕಂಡು ಬರ್ತಾ ಇತ್ತು, ವಿಕ್ಟೋರಿಯನ್ ಪೀರಿಯಡ್, ವಿಕ್ಟೋರಿಯನ್ ಪೀಪಲ್ದಲ್ಲಿ ಕಂಡು ಬರ್ತಾ ಇತ್ತು. ಓಕೆನಾ. ಸೊ ಸೈಂಟಿಫಿಕ್ ರ್ಯಾಷನಲಿಸಮ್ ಆಯಿತು. ಯಾವ ಥರ, ಇನ್ಸ್ಟೆಡ್ ಆಫ್ ಅಕ್ಸೆಪ್ಟಿಂಗ್ ಮಿರಾಕಲ್ಸ್ ಆರ್ ರಿಲಿಜಿಯಸ್ ಎಕ್ಸ್ಪ್ಲನೇಷನ್, ವಿಕ್ಟೋರಿಯನ್ ಸ್ಟಾರ್ಟೆಡ್ ಆಸ್ಕಿಂಗ್, ಡೆಫಿನೆಟ್ಲಿ ಅದೇ ಆಗ್ತದೆಯಾ, ಒಂದು ಮಿರಾಕಲ್ಸ್ ಮೀನ್ಸ್ human are created is not created by the creator, the mountains, valleys is not created by the any divine creator, it is naturally created ಅನ್ನೋದೇನು ಅವರು ವಿಷಯಗಳನ್ನ ಕೇಳಿದ ತಕ್ಷಣ ಅವ್ರಿಗೆ ಏನಾಯ್ತು ರೀ, ಡೌಟ್ ಸ್ಟಾರ್ಟ್ ಆಯಿತು ಅವ್ರಿಗೆ. ಈಸ್ ದೇರ್ ಸೈಂಟಿಫಿಕ್ ಪ್ರೂಫ್? ಹಾಗಾದರೆ ಸೈಂಟಿಫಿಕ್ ಪ್ರೂಫ್ ಇದೆನಾ? ಫಾರ್ ಎಕ್ಸಾಂಪಲ್, ಡಿಸೀಸ್ ವೇರ್ ನೋ ಲಾಂಗರ್ ಸೀನ್ ಆ್ಯಸ್ ಎ ಗಾಡ್ಸ್ ಪನಿಷ್ಮೆಂಟ್. ಎಸ್, ನೋಡಿರಿ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸ್ಕಾರ್ಪಿಯನ್ ನೋಡಿರಿ, ಸ್ಕಾರ್ಪಿಯನ್ ಇದೆ, ಯಾರಿಗಾದರೂ ಕಡ್ದಿದೆ ಅಂದರೆ ಮೀನ್ಸ್ ಸ್ಟಿಂಗ್ ಮಾಡಿದೆ ಅಂತ ಹೇಳಿದರೆ ಅಲ್ಲಿ ನಾವು ಹೇಳ್ತೀವಿ, ನೀನೇನಾದರೂ ಸುಳ್ಳು ಮಾತಾಡಿದ್ಯಾ, ಸಮ್ವಾಟ್ ಅದರ ಒಂದು ಕಡಿತದೆ ಅಂತ ಹೇಳ್ತಾರೆ, ಅಂತೆಕಂತೆ ವಿಷಯ ಅದು. ಓಕೆನಾ, ಓಕೆನಾ. ಬಟ್ ಆ್ಯಕ್ಚುಲ್ ಆಗಿ ಹೇಳ್ಬೇಕಾದ್ರೆ ಅದು ಆ್ಯಕ್ಚುಲಿ ಅದು ಹಾಗಲ್ಲ ಅದು. ಓಕೆನಾ. ಸೊ ಅದು ಒಂದು ಪ್ಲೇಸಲ್ಲಿ ಇದ್ದೇವೆ, ನಾವು ಹೋಗಿ ಅದಕ್ಕೆ ಡಿಸ್ಟರ್ಬ್ ಮಾಡಿರ್ತೀವಿ, ಅಥವಾ ಅದು ನಮ್ಗೆ ಬಂದು ಡಿಸ್ಟರ್ಬ್ ಮಾಡ್ತದೆ, ಏನೋ ಒಂದು ಅದು ಬೈಟ್ ಅನ್ನೋದು ಕಂಡು ಬರ್ತಾ ಇದೆ. ಬಟ್ ಅದನ್ನು ನಾವೇನು ಮಾಡ್ತೀವಿ, ಒಂದು ರಿಲಿಜಿಯಸ್ ಥಾಟಿಗೆ ಏನು ಕನೆಕ್ಟ್ ಮಾಡ್ತೀವಿ. ಸಚ್ ಥಿಂಗ್ ಅದೇ ಹೇಳ್ತಾ ಇದ್ದೀನಿ. ಸೈಂಟಿಫಿಕ್ ಪ್ರೂಫ್ ಬಗ್ಗೆ ಹೇಳಬೇಕಾದ್ರೆ ಒಂದು ಡಿಸೀಸ್ ಇದೆ, ಓಕೆನಾ, ಅದು ಯಾವುದೋ ಒಂದು ಡಿಸೀಸ್ ಇದೆ, ಅದು ಲಾಂಗರ್ ಸೀನ್ ಆಗಿ ಕಂಡು ಬರೋದಿಲ್ಲ. ನಾವು ಲಾಂಗರ್ ಆಗಿ ಕಂಡು ಬಂದಿದೆ, ಗಾಡ್ಸ್ ಪನಿಷ್ಮೆಂಟ್ ಹೇಳ್ತೀವಿ. ನೋ, ದಟ್ಸ್ ಡಿಸೀಸ್. ಅದೇನು ಮಾಡ್ತಾ ಇದ್ದಾರೆ, ಕೊಲಾಪ್ಸ್ ಮಾಡ್ತಾ ಇದೆ ವ್ಯಕ್ತಿಗೆ. ಸೊ ಬಟ್ ಆಸ್ ಎ ಕಾಸ್ ಬೈ ದ ಜರ್ಮ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ, ಅದು ಡಿಸೀಸ್ ಅನ್ನೋದು ಏನಾಗಿದೆ ರೀ, ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಹುಟ್ಟಿದೆ, ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಅದಕ್ಕೆ ಅದು ಲಾಂಗ್ ಆಗಿ ಕಂಡು ಬರ್ತಾ ಇದೆ ಡಿಸೀಸ್. ಅದನ್ನು ನಾವೇನು ತಿಳ್ಕೊಂಡಿದ್ದೀವಿ, ದಟ್ ಈಸ್ ದ ಗಾಡ್ ಪನಿಷ್ಮೆಂಟ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಓಕೆನಾ. ದೇರ್ ಮಸ್ಟ್ ಬಿ ಎ ರೀಸನ್ ಬಿಹೈಂಡ್ ಟು ಹ್ಯಾಪನ್ ಟು ಎನಿ ಕೈಂಡ್ ಆಫ್ ಎ ಪರ್ಸನ್ ಆರ್ ಎ ವರ್ಲ್ಡ್. ಸುನಾಮಿ ಆಗಿದೆ, ಪ್ರವಾಹ, ಫ್ಲಡ್ಸ್ ಕಂಡು ಬಂದಿದೆ, ಎಸ್, ಅಚಾನಕ್ಕಾಗಿ ಯಾವುದೋ ಒಂದು ಡಿಸೀಸ್ ಕಂಡು ಬಂದಿದೆ, ಅದೆಲ್ಲ ಪನಿಷ್ಮೆಂಟ್ ಅಂತ ಹೇಳ್ತೀವಿ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್ ಪನಿಷ್ಮೆಂಟ್, ಇಟ್ ಈಸ್ ದ ರಿಯಾಕ್ಷನ್ ಆಫ್ ಆ್ಯಕ್ಷನ್. ಅದು ಆ್ಯಕ್ಷನ್ ಏನೂ ಆಗಿರ್ತದೆ, ಅದರ ಒಂದು ರಿಯಾಕ್ಷನ್ ಆಗಿ ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ. ಸುನಾಮಿ ಆಯಿತು, ಅವೆಲ್ಲ ನಾವು ಪ್ರಕೃತಿನ ಪ್ರಾಪರಾಗಿ ನೋಡ್ಕೊಂಡಿವಿ ಅಂತ ಅವೆಲ್ಲ ಕಂಡುಬರೋದಿಲ್ಲ. ಹೀಟ್ನೆಸ್ಸಲ್ಲಿ ಬೇಗ ಕಂಡುಬರ್ತದೆ, ಆಟೋಮೆಟಿಕ್ಲಿ ನ್ಯಾಚುರಲ್ ಥಿಂಗ್ಸ್ಗಳನ್ನು ಹಪ್ಪನ್ ಆಗೋದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ಇದನ್ನು ಯಾರು ಹೇಳ್ತಾ ಇದ್ದಾರೆ, ಲೂಯಿಸ್ ಪಾಸ್ಟರ್ ಆ್ಯಂಡ್ ಜೋಸೆಫ್ ಲೀಸ್ಟರ್ ಇದನ್ನು ಹೇಳಲಾಗ್ತದೆ. ಅಗೇನ್ ಏನಾಯ್ತು ರೀ, ಅಗೇನ್ ವಿಕ್ಟೋರಿಯನ್ ಪೀರಿಯಡ್, ವಿಕ್ಟೋರಿಯನ್ ಪೀಪಲ್ ಗಾಟ್ ದ ಕನ್ಫ್ಯೂಷನ್ ಓವರ್ the day-to-day life's incidents are a diseases. Oh, is it like that? So there is not a punishment which is coming from the God. That means science is there to solve that problem, to treat, to cure that problem, to cure that disease. So we should follow the science one. We should follow the scientific way
ಆರ್ ಎ ಸೈಂಟಿಫಿಕ್ ಟ್ರೀಟ್ಮೆಂಟ್ ತೊಗೋಬೇಕಾ ಅಥವಾ ವಿ ಶುಡ್ ಸ್ಟಿಲ್ ಹ್ಯಾವ್ ದ ಬಿಲೀಫ್ ಆನ್ ದಟ್ ರಿಲಿಜಿಯಸ್ ಥಿಂಗ್ ಅನ್ನೋದು ಒಂದು ಕನ್ಫ್ಯೂಷನ್ ಏರಾಗಿ ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ದಿಸ್ ಮೈಂಡ್ ಸೆಟ್ ವೀಕೆಂಡ್ ಅನ್ಕ್ವಶನ್ ರಿಲಿಜಿಯಸ್ ಬಿಲೀಫ್ ಆ್ಯಂಡ್ ಎನ್ಕರೇಜ್ ಲಾಜಿಕ್ ಸ್ಕೆಪ್ಟಿಸಿಸಮ್. ಕ್ವೆಶನ್, ಓಕೆನಾ, ಸ್ಕೆಪ್ಟಿಸಿಸಮ್, ಒಂದು ಡೌಟ್ ಫೀಲ್, ಇದು ಏನಾಯ್ತು ರೀ, ಒಂದು ವೀಕೆಂಡ್ ಆಯಿತು, ಅನ್ಕ್ವಶನ್. ಸೊ ವಿಥೌಟ್ ಮೇಕಿಂಗ್ ಎನಿ ಕ್ವಶನ್ they are started to accept the scientific thoughts, ಟೆಕ್ನಾಲಜೀಸ್ಗಳನ್ನು ಒಂದೇನು ಡೌಟ್ಫುಲ್ ಆಗಿ ಅವ್ರು ಏನು ಮಾಡ್ತಾಯಿದ್ರು, ಎಕ್ಸೆಪ್ಟ್ ಮಾಡ್ಕೊಳ್ತಾ ಹೋದರು. ದಿಸ್ ಮೈಂಡ್ ಸೆಟ್ ವೀಕೆಂಡ್, ಅದು ವೀಕ್ ಮಾಡ್ತಾ ಹೋಯಿತು. ಓಕೆನಾ, ಏನು ಜರ್ಮ್ಸ್ಗಳಾಯಿತು, ಬ್ಯಾಕ್ಟೀರಿಯಾದಿಂದ ವ್ಯಕ್ತಿಗೆ ಒಂದು ಡಿಸೀಸ್ ಕಂಡುಬರ್ತದೆ, ಅದು ಗಾಡಿನ ಪನಿಷ್ಮೆಂಟ್ ಅಲ್ಲ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ಡಿವೈನ್ ಕ್ರಿಯೇಟರ್ ಅಲ್ಲ, ಅದು ಮಂಗನಿಂದ ಮಾನವಾಗಿ ಕಂಡು ಬಂದಿರುವಂಥದ್ದು, ವ್ಯಾಲಿಸ್ ಹ್ಯೂಮನ್ಸ್ ಅದು ನ್ಯಾಚುರಲ್ ಆಗಿ ಬಿಲ್ಟ್ ಆಗಿರುವಂಥದ್ದು, ಬಹಳ ಗತಕಾಲದಿಂದ ಕಂಡು ಬಂದಿರುವಂಥದ್ದು. ಸಮೋಟ್ ಈ ಥರದ ಅಂಶಗಳು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಏನಾಯ್ತು ರೀ, ಇಲ್ಲಿ ಅನ್ಕ್ವಶನ್ಡ್ ರಿಲಿಜಿಯಸ್ ಬಿಲೀಫ್, ರಿಲಿಜಿಯಸ್ ಮೇಲೆ ಒಂದು ಕ್ವೆಶನ್ಸ್ ಮಾಡೋದಕ್ಕಿಂತ ಅವ್ರು ಏನಾಯ್ತು ರೀ, ಲಾಜಿಕ್ ಸ್ಕೆಪ್ಟಿಸಿಸಮ್ ಕ್ವೆಶನ್ಸ್ಗಳಿಗೆ ಆದ್ಯತೆ ಕೊಡ್ತಾ ಹೋದರು. ರಿಲಿಜಿಯಸ್ ಏನಾದರೂ ಹೇಳ್ತದ ನೋ ಕ್ವೆಶನ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಕ್ ಸೊ ದೀಸ್ ಬ್ರಾಡ್ ವಾಟ್ ಇಸ್ ದಟ್, ಡೌಟ್, ಅನ್ಸರ್ಟನಿಟಿ, ನಾಟ್ ಕ್ಲಿಯರ್ನೆಸ್ ಆ್ಯಂಡ್ ಲಾಸ್ ಆಫ್ ರಿಲಿಜಿಯಸ್ ಬಿಲೀಫ್. ಹೌದಲ್ಲ, ಡೇ ಬೈ ಡೇ ಏನಾಯಿತು, ರಿಲಿಜಿಯಸ್ದಲ್ಲಿ ಒಂದು ಫೇತ್ ಕಡಿಮೆ ಆಗ್ತಾ ಹೋಯಿತು. ಸೊ ವಿಕ್ಟೋರಿಯನ್ ಮೆಲಂಕಲಿ ಆ್ಯಂಡ್ ಆಂಗ್ಸೈಟಿ ಅನ್ನೋದು ಕಂಡು ಬಂತು. ಸೊ ವಿಕ್ಟೋರಿಯನ್ ಫೆಲ್ಟ್ ಕಾಟ್ ಬಿಟ್ವೀನ್ ವಾಟ್ ಇಸ್ ದಟ್ ಓಲ್ಡ್ ರಿಲಿಜಿಯಸ್ ಕಂಫರ್ಟ್ ಆ್ಯಂಡ್ ನ್ಯೂ ಸೈಂಟಿಫಿಕ್ ನಾಲೆಜ್, ವೆದರ್ ವಿ ಶುಡ್ ಫಾಲೋ ದ ಓಲ್ಡ್ ರಿಲಿಜಿಯಸ್ ಕಂಫರ್ಟ್ ಆರ್ ಎ ನ್ಯೂ ಸೈಂಟಿಫಿಕ್ ನಾಲೆಜ್, ಈ ಒಂದು ಅಂಶ ಕಂಡು ಬರ್ತಾ ಇತ್ತು. ಆ್ಯಂಡ್ ದ ಪೋಯಮ್ ಟೋನ್ ಏನಿದೆ, ಮೆಲಂಕಲಿ, ಪೆಸಿಮಿಸ್ಟಿಕ್, ಎಮೋಷ್ನಲಿ ಸ್ಟ್ರೈನ್. ಸೊ ಪ್ರೆಸೆಂಟ್ ನೀವೇನು ಪೋಯಮ್ ಓದ್ತಿರಲ್ಲ, ಈ ಮೇಜರ್ ಥೀಮ್ ಆಗಿ ಕಂಡು ಬರ್ತಾ ಇದೆ. ಮೆಲಂಕಲಿ ಇದೆ, ದುಃಖದುನ್ಮಾನ, ಪೆಸಿಮಿಸ್ಟಿಕ್, ಅಲ್ಲಿ ಯಾವುದೇ ಥರದ ಹೋಪ್ ಅನ್ನೋದು ಕಂಡು ಬರ್ತಾ ಇದೆ. ಎಮೋಷ್ನಲಿ ಸ್ಟ್ರೈನ್ ವೈಲ್ ಅಬ್ಸರ್ವಿಂಗ್ ದೀಸ್ ಆರ್ ದ ಥಿಂಗ್ಸ್. ನೋಡಿರಿ, ಫಾರ್ ಎಕ್ಸಾಂಪಲ್ ಅಪರಿಚಿತ್ ಮೂವಿ ನೋಡಿದ್ದೀರಲ್ಲ, ಅಪರಿಚಿತ್ ಮೂವಿ, ಅದರಲ್ಲಿ ನೋಡಿರಿ, ಇಡೀ ಸೊಸೈಟಿಯನ್ನು ಅವನು ಕರೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯಾವುದೋ ಒಂದು ಪ್ರಕಾರದ ಸೈಕೋಕ್ಕೆ ಅಟ್ಯಾಕ್ ಆಗಿ ಅವನು, ಅದು ಎಕ್ಸಾಕ್ಟ್ ನನಗೆ ಅಷ್ಟು ಗೊತ್ತಿಲ್ಲ, ಏನು ಮೀನ್ಸ್ ಡ್ವೆಲ್ ಕ್ಯಾರೆಕ್ಟರ್ ಆಗಿ ನಿಭಾಯಿಸ್ತಾನೆ ಅವನು. ಅಂದರೆ ನಮಗೆ ಗೊತ್ತಿರಲಾರ್ದೆ ಒಂದು ಸೈಕೊಲಾಜಿಕಲಿ ಯಾವುದೋ ಒಂದು ಥಿಂಗ್ ಎಫೆಕ್ಟ್ ಮಾಡ್ತದೆ. ಓಕೆನಾ, ಇನ್ನು ಸಮಾಜನ ಕರೆಕ್ಟ್ ಮಾಡಲಿಕ್ಕೆ ಹೋಗ್ತದೆ ಅಂತ ಹೇಳ್ಬೋದು, ಅದೇ ಹೇಳ್ಬೋದು, ದಟ್ ಈಸ್ ಇಮೋಷ್ನಲಿ ಸ್ಟ್ರೈನ್. ಸೊ ಬಿಗ್ನಿಂಗ್ದಲ್ಲಿ ಅವನು ಬಹಳಷ್ಟು ಸ್ಟ್ರೆಸ್ ಆಗ್ತಾನೆ. ಯಾರು, ಅಪರಿಚಿತ್ ಮೂವಿದಲ್ಲಿ ಫಸ್ಟ್ ಆ ಹೀರೋಯಿನ್ ಬಿಗ್ನಿಂಗ್ದಲ್ಲಿ ಎಲ್ಲದು ಇನ್ಕರೆಕ್ಟಾಗಿ ಕಂಡುಬರ್ತದೆ ಸೊಸೈಟಿಯಲ್ಲಿ, ಅದನ್ನು ನೋಡಲಿಕ್ಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಇಮೋಷ್ನಲಿ ಸ್ಟ್ರೈನ್ ಅಂತ ಹೇಳ್ಬೋದು. ವೆಲ್ ಸೀಯಿಂಗ್ ಸಚ್ ಥಿಂಗ್, how the people are taking back, withdrawing their faith from the religious, all are accepting to the modernity, technology, forget their morals, values, humanity. ಇದನ್ನೆಲ್ಲ ನೋಡಿ ಏನಾಗ್ತದೆ ರೀ, ಆ ಪೋಯಿಟ್ ಮೆಥಡ್ ನೋಡಿ ಏನಾಗ್ತದೆ, ಎಮೋಷ್ನಲಿ ಸ್ಟ್ರೈನ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಮುಂದುವರೆದು ಹೇಳ್ತಾನೆ, ಅರ್ನಾಲ್ಡ್ ಎಕ್ಸ್ಪ್ರೆಸ್ ಯೂನಿವರ್ಸಲಿ ವಿಕ್ಟೋರಿಯನ್ ಆಂಗ್ಸೈಟಿ, ಲಾಸ್ ಆಫ್ ಮೀನಿಂಗ್, ಫಿಯರ್ ಆಫ್ ದ ಅನ್ನೋನ್ ಆ್ಯಂಡ್ ಇಮೋಷನಲ್ ಕನ್ಫ್ಯೂಷನ್. ಸೊ ಇಟರ್ನಲ್ ನೋಟ್ ಆಫ್ ದ ಸ್ಯಾಡ್ನೆಸ್ ಇಕೋಸ್ ದಿಸ್, ಒಂದು ಸ್ಯಾಡ್ನೆಸ್ ಆಗಿ ಕಂಡು ಬರ್ತಾ ಇದೆ. ಹೋಲ್ ಸೊಸೈಟಿ ಅನ್ನೋದು ಏನಾಗ್ತಾ ಇದ್ರೆ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಆ ಚೇಂಜಸ್ದಲ್ಲಿ ಮಾರಲಿಟಿ ಇಲ್ಲ, ಹ್ಯುಮಿನಿಟಿ ಇಲ್ಲ, ಫೇತ್ ಇಲ್ಲ, ಎಸ್ ಹೋಪ್ ಇಲ್ಲ, ಎಂಗ್ಸೈಟಿ ಅನ್ನೋದು ಕಂಡು ಬಂದಿದೆ. ಎಸ್ ಇವತ್ತು ಕಪಲ್ ಕಂಡು ಬರ್ತಾ ಇದೆ, ಅವ್ರ ಕಪಲ್ ಎಷ್ಟರ ಮಟ್ಟಿಗೆ ಅವ್ರು ಲೈಫ್ ಲಾಂಗ್ ಆಗಿ ಲೀಡ್ ಮಾಡ್ತಾ ಇದ್ದಾರಾ, ನೋವನ್ನು ಯಾವುದೋ ಒಂದು ಅಂಶ ಅಲ್ಲಿ ಏನು ಮಾಡ್ತಾ ಇದ್ರೆ ಅವ್ರಿಗೆ ಬ್ರೇಕ್ ಮಾಡೋದಾಯಿತು, ಸಮ್ ವಾಟ್ ಈ ಥರ ಅವೆಲ್ಲ ಅಂಶ ಇಲ್ಲಿ ಕಂಡು ಬರ್ತಾ ಇತ್ತು ಪ್ರೆಸೆಂಟ್ ವಿಕ್ಟೋರಿಯನ್ era. ಆ್ಯಂಡ್ ಅಫ್ಕೋರ್ಸ್ ದಿಸ್ ಇಸ್ ವಾಟ್ ದ ರಿಫ್ಲೆಕ್ಷನ್ ಆಫ್ ಎವ್ರಿ ಕಂಟ್ರೀಸ್ ಸೊಸೈಟಿ ಅಂತ ಹೇಳ್ಬೋದು, ಪೀಪಲ್ಸ್ ಲೈಫ್. ಫೈನ್, ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ, ದ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ವಾಸ್ ದ ಟೈಮ್ ವೆನ್ ಮಷೀನ್ಸ್ ರೀಪ್ಲೇಸ್ಡ್ ಹ್ಯಾಂಡ್ ವರ್ಕ್. Machines replaced hand work. The industrial revolution was the time when machines replaced hand work. ಎಷ್ಟು ಚೆನ್ನಾಗಿ ಎಲ್ಲರೂ ಹ್ಯಾಂಡ್ದಿಂದ ವರ್ಕ್ ಮಾಡ್ತಿದ್ರು, ಹೆಲ್ತ್ ಕೂಡ ಚೆನ್ನಾಗಿ ಕಂಡು ಬರ್ತಾ ಇತ್ತು. ಹೌದಾ, ಇವಾಗೆಲ್ಲ ಮಷಿನ್ಸ್ಗಳು ಬಂದುಬಿಟ್ಟಿದ್ದಾವೆ. ಗ್ರೈಂಡರ್ ಆಯಿತು, ವಾಷಿಂಗ್ ಮಿಷಿನ್ ಆಯಿತು, ಎಸ್ ಇಲ್ಲಿ ಕುತ್ಕೊಂಡಲ್ಲೇ ಬಟನ್ ಹಾಕೋದು, ರಿಮೋಟ್ ಯೂಸ್ ಮಾಡೋದಾಯಿತು ಫ್ಯಾನಿಗೆ. ಅಂದರೆ ನಮ್ಮ ಏನು ಒಂದು ದೇಹ ಅನ್ನೋದು, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಎಲ್ಲ ವೀಕ್ ಆಗಿ, ಇನ್ನೂ ವ್ಯಕ್ತಿ ಏನಾಗ್ತಾ ಇದ್ದಾನೆ ರೀ, ಒಂದು ಇಲ್ನೆಸ್ಗೆ ಒಳಗಾಗ್ತಾ ಇದ್ದಾನೆ ಅಂತ, ಬೇಗನೆ ಇಲ್ನೆಸ್ಗೆ ಒಳಗಾಗ್ತಾ ಇದ್ದಾನೆ, ಆಕ್ಟಿವ್ ಆಗಿ ಹೆಲ್ತ್ ಇರ್ತಾ ಇಲ್ಲ ಅಂತ ಹೇಳ್ಬೋದು. ಅದೇ ಹೇಳ್ತಾ ಇದ್ದಾನೆ, ಈ ಒಂದು ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಏನಾಯ್ತು ರೀ, ಮಷಿನ್ಸ್ ಎಲ್ಲ ಏನಾಗಿದ್ದಾರೆ, ರೀಪ್ಲೇಸ್ಡ್ ಹ್ಯಾಂಡ್ ವರ್ಕ್ ಎಲ್ಲ ಮಷಿನ್ಸ್ಗಳು ಮಾಡ್ತಾ ಹೋದ್ರು. ಆಮ್ ರೈಟ್, ವಾಸ್ ದ ಟೈಮ್ ವೆನ್ ಮಷಿನ್ಸ್ ರೀಪ್ಲೇಸ್ಡ್ ಹ್ಯಾಂಡ್ ವರ್ಕ್. ಲೈಕ್ ಫ್ಯಾಕ್ಟ್ರೀಸ್ ವೇರ್ ಬಿಲ್ಟ್, ಫ್ಯಾಕ್ಟ್ರೀಸ್ಗಳು ಕಂಡು ಬಂದು, ಪೀಪಲ್ ಮೂವ್ಡ್ ಫ್ರಮ್ ವಿಲೇಜ್ ಟು ಸಿಟಿ. ಎಸ್, ಪೀಪಲ್ ವಿಲೇಜ್ ಬಿಟ್ಟರು, ಸಿಟಿಗೆ ಬಂದರು. ನೆಕ್ಸ್ಟ್,
ಟ್ರೈನ್, ಸ್ಟೀಮ್, ಎಂಜಿನ್ ಆ್ಯಂಡ್ ದ ಮಷಿನ್ಸ್ ವೇರ್ ಇನ್ವೆಂಟೆಡ್. ಎಸ್, ಹೌದು, ಟ್ರೈನ್ಸ್ ಇನ್ವೆಂಟೆಡ್ ಆಯಿತು, ಸ್ಟೀಮ್ ಎಂಜಿನ್ಸ್ ಆಯಿತು, ಮಷಿನ್ಸ್ ಎಲ್ಲ ಇನ್ವೆಂಟೆಡ್ ಆದರು. ಸೊ ಅಲ್ಲಿ ಏನಾಯಿತು ಗೊತ್ತಾ, ವ್ಯಕ್ತಿಗೆ ಮಾಡರ್ನಿಟಿಯಲ್ಲಿ ಹೋಗ್ತಾ ಹೋದ್ರು ಅವರು. ದೇ ಫರ್ಗೆಟ್ ದೇರ್ ಕಲ್ಚರ್, ದೇರ್ ಟ್ರೆಡಿಷನ್ಸ್, ದೇರ್ ಕಸ್ಟಮ್ಸ್, ದೇರ್ ಕನ್ವೆನ್ಷನಲ್ ವೇ ಆಫ್ ಲಿವಿಂಗ್ ಲೈಫ್, ಅದನ್ನೆಲ್ಲ ಬಿಡ್ತಾ ಹೋದರು. ವೆನ್ ವಿ ಆರ್ live in a certain principles, those principles might be old or new, that is secondary, but if you have your own principles, you will be lead your life in a very peaceful way. ಅದು ರಿಲಿಜಿಯಸ್ ಆಗಿರ್ಬೋದು, ಮಾಡರ್ನಿಟಿ ಆಗಿರ್ಬೋದು, ಬಟ್ ಅಲ್ಲಿ ಏನಿರ್ಬೇಕ್ರಿ, ನಮಗೆ ನಮ್ಮ ಹೆಲ್ತಿಗೆ ಧಕ್ಕೆ ಆಗಬಾರ್ದು, ನಮ್ಮ ಒಂದು ಪೀಸ್ಫುಲ್ ಲೈಫಿಗೆ ಧಕ್ಕೆ ಆಗಬಾರ್ದು. ಸಚ್ ರೂಲ್ಸನ್ನು ಮಾಡ್ಕೊಳ್ಳೋದ್ರ ಮೂಲಕ ಲೈಫ್ ಲೀಡ್ ಮಾಡಬೇಕು. ಬಟ್ ಇಲ್ಲಿ ಏನು ಮಾಡ್ತಾ ಇದ್ರೆ, ಆಲ್ ಆಫ್ ಸಡನ್ ದೇ ಟೇಕ್ ದ ಡ್ರಾ ಬ್ಯಾಕ್ ದೇ ಫೇತ್ ಆನ್ ದ ರಿಲಿಜಿಯಸ್ ಥಿಂಗ್ಸ್. ಎಲ್ಲರೂ ಏನು ಮಾಡಿದ್ರು, ಎಸ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಇರಬೇಕು, ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಫಾಲೋ ಮಾಡಬಾರ್ದು. ಈ ಜಗತ್ತೆಲ್ಲ 21st ಸೆಂಚುರಿಗೆ ಬಂದಿದೆ, ಮಾಡರ್ನಿಟಿ ಬಂದಿದೆ, ನಾವು ಕೂಡ ಮಾಡರ್ನಿಟಿ ಆಗೋದಲ್ಲ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇಫ್ ಇಟ್ ಈಸ್ ನೀಡೆಡ್, ಸರ್ಟೆನ್ ಸ್ಪೇಸಲ್ಲಿ ನಾವು ಮಾಡರ್ನಿಟಿ ಎಕ್ಸೆಪ್ಟ್ ಮಾಡಬೇಕಾಗ್ತದೆ. ಬಟ್ ಸರ್ಟನ್ ಸ್ಪೇಸಲ್ಲಿ ನಮ್ಮದೇ ಆದ ಒಂದು ಫಾಲೋನೆಸ್ ಅನ್ನೋದು ಕಂಡು ಬಂದಿದೆ ಅಂದರೆ ಅವರ್ ಲೈಫ್ ವಿಲ್ ಬಿ ಹ್ಯಾಪಿ. ಓಕೆನಾ ಅಂತ ಹೇಳ್ಬೋದು. ದಟ್ಸ್ ಮೈ ಪರ್ಸನಲ್. ಫೈನ್. ನೆಕ್ಸ್ಟ್ ಹೇಳ್ತಾ ಇದ್ದೀನಿ, ಗುಡ್ ಎಫೆಕ್ಟ್ಸ್ ಏನಾಗಿದೆ, ಫಾಸ್ಟರ್ ಪ್ರೊಡಕ್ಷನ್ ಆಗಿದೆ. ಹೌದಾ, ವೆರಿ ನೈಸ್. ಆ್ಯಂಡ್ ಮೋರ್ ಗುಡ್ಸ್ ಕಂಡು ಬಂದಿದೆ. ನ್ಯೂ ಟೆಕ್ನಾಲಜೀಸ್ಗಳು ಇಂಟ್ರೊಡ್ಯೂಸ್ ಆಗಿದ್ದಾವೆ. ಮಿಕ್ಸರ್ ಆಯಿತು, ಗ್ರೈಂಡರ್ ಆಯಿತು, ವಾಷಿಂಗ್ ಮಷಿನ್ ಆಯಿತು, ಫ್ಯಾನ್ ಆಯಿತು, ಹೆಲ್ದಿಯಾಗಿ ಕಂಡು ಬರ್ತದೆ. ನೆಗೆಟಿವ್ ಏನಾಗಿದೆ, ಬ್ಯಾಡ್ ಎಫೆಕ್ಟ್ಸ್, ಕ್ರೌಡೆಡ್ ಡರ್ಟಿ ಸಿಟೀಸ್. ಡೆಫಿನೆಟ್ಲಿ ಆಗೋದೇ, ಕ್ರೌಡೆಡ್ ಆಗಿದೆ, ಒಂದು ಡರ್ಟಿ ಸಿಟೀಸ್ ಕಂಡು ಬರ್ತಾ ಇದೆ, ಚೈಲ್ಡ್ ಲೇಬರ್ ಆಗ್ತಾ ಇದೆ. ಸೊ ಏನು, ಫಾರ್ ಎಕ್ಸಾಂಪಲ್ ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸನ ಕೈಗೊಂಡು ಅರ್ನಿಂಗ್ ಮಾಡುವಂಥ ಒಂದು 25 ಏಜ್ದಲ್ಲಿ ಕಂಡು ಬಂದಿದೆ ಅಂದರೆ, ಇಲ್ಲಿ 14 ಏಜ್ದಲ್ಲಿ ಅಥವಾ 10 to 12 ಏಜ್ದಲ್ಲೇ ಅರ್ನಿಂಗ್ ಮಾಡ್ತಾನೆ ಇದ್ದಾನಲ್ಲ, ಸಮ್ವಾಟ್ ಆ ಒಂದು ಐಡಿಯಾಸ್ಗಳು ಬಂದು ನೆಕ್ಸ್ಟ್ ಏನು ಚೈಲ್ಡ್ ಲೇಬರ್ ಸ್ಟಾರ್ಟ್ ಆಯ್ತು ಅನ್ನೋದು ಕಂಡುಬಂತು. ಲಾಂಗ್ ವರ್ಕಿಂಗ್ ಅವರ್ಸ್, ಎಷ್ಟು ದುಡಿತೀರಿ ಅಷ್ಟು ಅಮೌಂಟ್ ಸಿಗ್ತದೆ. ದೆನ್ ರೆಸ್ಟ್ ಮಸ್ಟ್ ಬಿ ದೇರ್ನಾ. ದ ಪುಲಿ ನೋಡಿದ್ರಲ್ಲ, ದ ಪುಲಿ, ಹರ್ಬರ್ಟ್ ಅವ್ರದ್ದೊಂದು ಪೋಯಮ್ ಇದೆ. ಓಕೆನಾ, ಹೇಳ್ತಾರೆ ರೆಸ್ಟ್ ಕೂಡ ಬೇಕು ನಮಗೆ. ರೆಸ್ಟ್ ಇರಲಾರ್ದೆ ರೆಸ್ಟ್ಲೆಸ್ ವರ್ಕ್ ಮಾಡೋದು ಬಿಕಾಸ್ ಆಫ್ ಅರ್ನಿಂಗ್ ಆಯಿತು. ಮೆಂಟಾಲಿಟಿ ಒಂದು ಮೆಕ್ಯಾನಿಕಲ್ ಮೈಂಡ್ ಆಗಿಬಿಟ್ಟಿದೆ, ಒಂದು ಬಿಸ್ನೆಸ್ ಮೈಂಡ್ ಆಗಿಬಿಟ್ಟಿದೆ. ದೇರ್ ಇಸ್ ನೋ ಎನಿ ಲವ್, ಮಾರಲ್ಸ್, ಏನಂತಾರೆ ಎಮೋಷ್ನಲ್ ಅಫೆಕ್ಷನ್, ಅದು ಯಾವುದು ಕಂಡು ಬರ್ತಾ ಇರಲ್ಲ ಅಂತ ಹೇಳ್ಬೋದು. ಒಂದು ರೋಬೋಟ್ ಆಗಿ ಟರ್ನ್ ಆಗ್ತಾ ಇದ್ದಾನೆ ವ್ಯಕ್ತಿ. ಆ್ಯಂಡ್ ಬಿಗ್ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್. ರಿಚ್ ಬಿಕಮ್ಸ್ ರಿಚ್, ಪುವರ್ ಬಿಕಮ್ಸ್ ಬಿಕಾನ್ ಸಚ್ ಥಿಂಗ್ ಹ್ಯಾಪನ್ ಇನ್ ದ ಸೊಸೈಟಿ ಅಂತ ಹೇಳ್ಬೋದು. For this Victorian society was full of urban chaos, noise, materialism, rapid industrial growth ಅಂತ ಹೇಳ್ಬೋದು. ಸೊ ಅರ್ನಾಲ್ಡ್ ಡಿಸ್ಕ್ರೈಬ್ ದ ವರ್ಲ್ಡ್ ಆಸ್ ದ ನೈದರ್ ಜಾಯ್. ನೆಕ್ಸ್ಟು ಪೋಯಮ್ದಲ್ಲಿ ಬರ್ತದೆ ನೋಡಿ, ಸ್ವಲ್ಪ ಲೆಂತಿ ಆಗ್ತದೆ ಇದು ಪೋಯಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಓಕೆನಾ, ನೆಕ್ಸ್ಟ್ ನೋಡಿ, ನೈದರ್ ಜಾಯ್ ವೆಲ್ ಸೀಯಿಂಗ್ ದೀಸ್ ಆರ್ ದ ಥಿಂಗ್ಸ್ ರೈಟ್ ನೋ. ಅಲ್ಲಿ ಏನು ಕಂಡು ಬರ್ತದೆ, ನೈದರ್ ಜಾಯ್, ವ್ಯಕ್ತಿಗೆ ಜಾಯ್ನೂ ಇಲ್ಲ, ಲವ್ ಇಲ್ಲ, ಲೈಟ್ ಮೀನ್ಸ್ ಒಂದು ಹ್ಯಾಪಿನೆಸ್ ಆಯಿತು, ಒಂದು ಟ್ರಸ್ಟ್ ಆಯಿತು, ಒಂದು ಬಿಲೀವ್ ಆಯಿತು. ನೋ, ನಾರ್ ಸರ್ಟಿಟ್ಯೂಡ್, ನಾರ್ ಪೀಸ್, ನಾರ್ ಹೆಲ್ಪ್ ಆಫ್ ಫಾರ್ ಪೇನ್. ಸರ್ಟಿನಿಟಿ, ಒಂದು ಸರ್ಟಿಟ್ಯೂಡ್, ಒಂದು ಏನು ಹೇಳ್ತೀರಿ, ಸರ್ಟಿಟ್ಯೂಡ್ ಎಕ್ಸಾಕ್ಟ್ ಆಗಿ ಹೇಳಬೇಕಾದ್ರೆ ನಾರ್ ಪೀಸ್ ನಾರ್ ಹೆಲ್ಪ್ ಫಾರ್ ಪೇನ್. ಅಂದರೆ ಒಂದು ಬಾಂಧವ್ಯ ಆಯಿತು, ಸಂಬಂಧ ಆಯಿತು, ಒಂದು ಸ್ಟ್ರಾಂಗ್ ಆಗಿರುವಂಥ ಕನೆಕ್ಷನ್ ಆಯಿತು. ಎಸ್, ಅದು ಅಂಶ ಕಂಡು ಬರ್ತಾ ಇಲ್ಲ. ಪೀಸ್ ಇಲ್ಲ, ಯಾರಾದರೂ ಹೆಲ್ಪ್ ಕೇಳ್ತಾ ಇದ್ದಾರೆ ಅಂದರೆ ಹೆಲ್ಪ್ ಕೊಡ್ತಾ ಇಲ್ಲ, ಇನ್ಸ್ಟೆಡ್ ಪೇನ್ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆ ಸಮ್ ವಾಟ್. ಸೊ ದೀಸ್ ಲೈನ್ ಸಮ್ ಆಫ್ ದ ವಿಕ್ಟೋರಿಯನ್ ಡಿಸ್ಇಲ್ಯೂಸ್ಮೆಂಟ್ ಪ್ರೋಗ್ರೆಸ್ ಡಿಡಂಟ್ ಬ್ರಿಂಗ್ ಹ್ಯಾಪಿನೆಸ್. ಹೌದಲ್ಲ, ಮನುಷ್ಯನು ಒಂದು ಸೈಂಟಿಫಿಕ್ ಆಗಿ ಆಲೋಚನೆ ಮಾಡ್ತಾ ಇದ್ದಾನೆ, ಡೆವಲಪ್ಮೆಂಟ್ ಆಗಬೇಕಂತ ಆಲೋಚನೆ ಮಾಡ್ತಾ ಇದ್ದಾನೆ ಅಂದರೆ ಯು ವೋಂಟ್ ಫೈಂಡ್ ಹ್ಯಾಪಿನೆಸ್. Happiness lies in following the traditional, according to my opinion, according to Mathornard opinion. How you put the faith in a religious, how you follow the traditional one by welcoming modern. Yes, modernity accept ಮಾಡೋಣ, but that means we should not forget our origin, forget our culture ಅನ್ನೋದು ಅಂಶ. ಯಾರ್ದ್ರಿ ಮೆಥಡ್, ಅದಕ್ಕೆ ಹೇಳ್ತಾ ಇದ್ದಾನೆ ಕಲ್ಚರ್ ಅನ್ನೋ ಪದ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಕಲ್ಚರಲ್ ಕ್ರಿಟಿಕ್ ಅಂಥೇಳಿ ಕಂಡು ಬಂದಿದ್ದಾರೆ ಯಾರೇ ಅರ್ನಾಲ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಸೈರ್ ಫಾರ್ ಹ್ಯೂಮನ್ ಲವ್ ಆ್ಯಸ್ ಓನ್ಲಿ ರೆಫ್ಯೂಸ್. ಹೌದಲ್ಲ, ಹ್ಯೂಮನ್ ರಿಲೇಷನ್ಶಿಪ್, ಮಾರಲಿಟಿ, ಎಮೋಷ್ನಲ್ ಸಪೋರ್ಟ್ ಇವೆಲ್ಲ ವೀಕ್ ಆಗ್ತಾ ಹೋಯಿತು, ಕೊಲ್ಯಾಪ್ಸ್ ಆಗ್ತಾ ಹೋಯಿತು. ಸೊ ಅ ಲವ್ ಲೆಟ್ ಅಸ್ ಟ್ರೂ ಟು ಬಿ ಒನ್ ಎನದರ್. ಎಸ್, ಪೋಯಮ್ನಲ್ಲಿ ಕಂಡು ಬರ್ತದೆ. ಸೊ ದಿಸ್ ಈಸ್ ಅಬೌಟ್ ವಾಟ್, ಒಂದು ಪೋಯಮಿನ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಬೋದು. ವಿಲ್ ಟೆಲ್ ಯು ಈ ಒಂದು ವರ್ಡಿನ ಮೀನಿಂಗ್ ನೀಟಾಗಿ ನೆಕ್ಸ್ಟ್ ಹೇಳುವೆನು. ನೆಕ್ಸ್ಟ್ ನೋಡಿರಿ, ಪೋಯಮ್ ಸೆಟ್ಟಿಂಗ್ ಹೇಳಬೇಕಾದ್ರೆ ಇಲ್ಲಿ ಇದೊಂದು ಡೋವರ್ looks across the sea toward France. Okay na, and this symbolizes Europe's political unrest, devolutions
and modernity is sweeping across the nations. So age itself was marked by the revolution in ideas, ಥ್ರೆಟ್ಸ್ ಟು ಓಲ್ಡ್ ಬಿಲೀಫ್ಸ್, ಸೋಷಿಯಲ್ ಟೆನ್ಷನ್, ಇವೆಲ್ಲ ಅಂಶಗಳು ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ಲ್ಯಾಂಡ್ಸ್ಕೇಪ್ ಟು ರೆಪ್ರೆಸೆಂಟ್ ದೀಸ್ ಫೋರ್ಸಸ್ ಅಂತ ಹೇಳ್ಬೋದು. ಲೆಟ್ಸ್ ಬಿಗಿನ್. ನೋಡಿ, ಸೊ ದಿಸ್ ಇಸ್ ವಾಟ್ ಕೋಸ್ಟಲ್ ಏರಿಯಾ. ಇದು ರೈಟ್ ಇಂಗ್ಲೆಂಡಿದ್ದು. ಇಂಗ್ಲೆಂಡ್, ದಿಸ್ ವುಡ್ ಬಿ ದ ಫ್ರಾನ್ಸ್. ಹಿಯರ್ ಏನಿದೆ ರೀ, ನಮ್ಮದು ಡೋವರ್ ಒಂದು ಟೌನ್ ಏನು ಕಂಡು ಬರ್ತಾ ಇದೆ. ದಿಸ್ ಇಸ್ ದ ಬೀಚ್. ಹೌದಲ್ಲ, ಬೀಚ್. ಫೈನ್. ಎಸ್, ಡೋವರ್ ಬೀಚ್. ರೈಟ್. ಮೆತ್ತು ಅಳ್ಳಾಡೋರು ಬರೆದಿರುವಂಥದ್ದು ಡೋವರ್ ಬೀಚ್. ಕ್ಲಿಪ್ಸ್ ಇದೆ, ಮೂನ್ ಇದೆ, ಓಕೆನಾ. ಬ್ರೈಟ್ನೆಸ್ ಕಂಡುಬರ್ತಾ, ಇದರ ಬ್ರೈಟ್ನೆಸ್ ಇಲ್ಲಿ ಒಂದು ಲೈನ್ ಆಗಿ ಕಂಡುಬರ್ತಾ ಇದೆ. ರೈಟ್. ನೋಡಿ, ಇಲ್ಲಿ ಒಂದು ಲೈನ್ ಆಗಿ ಕಂಡುಬರ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಇದರೊಂದಿಗೆ ಇಲ್ಲಿ ಕೂಡ ರಿಫ್ಲೆಕ್ಟ್. ಇವೆಲ್ಲ ಅಂಶ ಪೋಯಮ್ದಲ್ಲಿದ್ದೇನೆ. ಸೊ ಬಿಫೋರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ಇಲ್ಲಿ ಜಸ್ಟ್ ಟೈಟ್ಸ್ಗಳು ಕಂಡುಬರ್ತಾ ಇದೆ, ವೇವ್ಸ್ಗಳು ಕಂಡುಬರ್ತಾ ಇದ್ದಾವೆ. ಎಸ್, ಈ ಥರ ಹಿಂದೆ ಬಂದು ಮುಂದೆ ಬರೋದು ಮತ್ತು ಹಿಂದೆ ಹೋಗೋದು, ಒಂದು ಪ್ರಕಾರದ ಸೌಂಡ್. ಇಫ್ ಯು ರೈಟ್ ನೋ, ಇಫ್ ಯು ಇಮ್ಯಾಜಿನ್ ಅಬೌಟ್ ದ ಸೌಂಡ್ ಆಫ್ ದಟ್ ವೇವ್ಸ್, ಯು ಕ್ಯಾನ್ ಫೀಲ್ ಇಟ್. ಅದನ್ನು ಫೀಲ್ ಮಾಡ್ಬೋದು, ಆ ಒಂದು ಶಬ್ದನ, ಓಕೆನಾ. ಇಫ್ ಯು ಹರ್ಡ್ ದಟ್ ಒನ್. ಹೌದಾ? ಫೈನ್. ಶಾಲ್ ವಿ ಬಿಗಿನ್? ಹಾಂ, ನೋಡಿ, ಸಿ ಯಾವ್ದು? ಇದು ಸಮುದ್ರ. ದಿಸ್ ಇಸ್ ಸಮುದ್ರ. ಯಾವ ಥರ ಇದೆ? ಕಾಮ್. ಹೇಳ್ತಾ ಇದ್ದಾನೆ, ದ ಸೀ ಇಸ್ ಕಾಮ್ ಟು ನೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಪೋಯಮ್ ಈಸ್ ಎ ಡ್ರಾಮೆಟಿಕ್ ಮೊನೊಲಾಗ್. ಡ್ರಾಮೆಟಿಕ್ ಮೊನೊಲಾಗ್. ದ ವರ್ಡ್ ಇಂಟ್ರೊಡ್ಯೂಸ್ಡ್ ಬೈ ರಾಬರ್ಟ್ ಬ್ರೌನಿಂಗ್. ಓಕೆನಾ, ದ ವಿಕ್ಟೋರಿಯನ್ ಪೋಯೆಟ್. ವಾಟ್ ಈಸ್ ಡ್ರಾಮೆಟಿಕ್ ಮೊನೊಲಾಗ್? He only speaking himself. He only speaks. There is someone, one or two, but there is no any interaction of that person in their interruption, in his interruptions. Getting my point? ಅವನೇ ಮಾತಾಡ್ತಾ ಇದ್ದಾನೆ, ಬಟ್ ಕೇಳ್ತಾ ಇದ್ದಾರೆ ಒಬ್ಬರು, ಓಕೆನಾ. ಬಟ್ ಕೇಳುವವರು ಒಂದು ಇನ್ವಾಲ್ವ್ಮೆಂಟ್, ಇಂಟರಪ್ಷನ್ ಅಲ್ಲಿ ಕಂಡು ಬರೋದಿಲ್ಲ. ದಟ್ ಈಸ್ ವಾಟ್ ಕಾಲ್ಡ್ ಡ್ರಾಮೆಟಿಕ್ ಮೊನೊಲಾಗ್ ಅಂತ ಹೇಳ್ಬೋದು. ಓಕೆನಾ. ಆ್ಯಂಡ್ ಸಾಲಿಲಾಕ್ಯೂಸ್ ಅಂತ ಹೇಳಬೇಕಾದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಮ್ಯಾಕ್ಬೆತ್ದಲ್ಲಿ ಬಹಳಷ್ಟು ಬ್ಯೂಟಿಫುಲ್ ಆಗಿ ಯೂಸ್ ಮಾಡಿರುವಂಥದ್ದು ಮೀನ್ಸ್ ತಮ್ಮಷ್ಟಕ್ಕೆ ತಾವು ಮಾತಾಡ್ಕೊಳ್ಳೋದು. ಸೋಮಾನಿಯಾ ಮ್ಯಾಕ್ಬೆತ್ದಲ್ಲಿ ಲೇಡಿ ಮ್ಯಾಕ್ಬೆತ್, ರೈಟ್, ಲೇಡಿ ಮ್ಯಾಕ್ಬೆತ್, ಶಿ ಈಸ್ ಸಫರಿಂಗ್ ಫ್ರಮ್ ದಿಸ್ ಡಿಸೀಸ್, ಇನ್ಸೋಮಾನಿಯಾ ಅಂತ ಹೇಳ್ಬೋದು. ದೇರ್ ಶಿ ಯೂಸ್ ದ soliloquies. ಗೆಟಿಂಗ್ ಮೈ ಪಾಯಿಂಟ್? ಚೆನ್ನಾಗಿದೆ ಅದು. ಮ್ಯಾಕ್ಬೆತ್ ಅವ್ರದ್ದು ಒಂದು ಟೆಕ್ಸ್ಟ್ ಡ್ರಾಮಾ ಅಂತ ಹೇಳ್ಬೋದು, ಟ್ರಾಜಿಡಿ, ಓಕೆನಾ. ಅಲ್ಲಿ soliloquies ಯುಟಿಲೈಸ್. soliloquy ಈಸ್ ದಟ್ someone is speaking with himself, herself, ಓಕೆನಾ. there is no any response is coming from anyone. ತಾನೇ ಮಾತಾಡ್ಕೊಳ್ತಾ ಇದ್ದಾನೆ, ಜಸ್ಟ್ ಲೈಕ್ ಎ ಕ್ರೇಜಿ ಆರ್ ಮ್ಯಾಡ್ ಅನ್ನೋದು ಅಂಶ ಕಂಡು ಬರ್ತದೆ. ಬಟ್ ಡ್ರಾಮೆಟಿಕ್ ಮೊನೊಲಾಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಒಬ್ಬರು ಕೇಳ್ತಾ ಇದ್ದಾರೆ, ಒಬ್ಬರು ಅಥವಾ ಇಬ್ಬರು ಕೇಳ್ತಾ ಇದ್ದಾರೆ, ಬಟ್ ಅಲ್ಲಿ ಇಂಟರ್ಪ್ರಿಷನ್ ಕಂಡು ಬರೋದಿಲ್ಲ. ಆ ಒಂದು ವಿಷಯದ ಬಗ್ಗೆ ಹೇಳ್ತಾ ಹೋಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಮೈ ಲಾಸ್ಟ್ ಡಚಸ್ ಯಾರು? ರಾಬರ್ಟ್ ಬ್ರೌನಿಂಗ್ ಅವರು ಬರೆದಿರುವಂಥದ್ದು. ಅಲ್ಲಿ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಸೊ ಆ ಒಂದು ಫೋಟೋ ನೋಡ್ತಾನೆ, ಶಿ ಇಸ್ ಮೈ ಬಿಲವಡ್ ವೈಫ್, ಓಕೆನಾ. ವೈಫ್ ಯಾವ ಥರ ಇದ್ಲು ಅಂತ ಹೇಳ್ತಾ ಹೋಗ್ತಾನೆ. ಅವನು ಕೇಳುವಂಥ ವಿಷಯ ಆಗಿ ಕಂಡು ಬರ್ತದೆ. ದಟ್ ಈಸ್ ವಾಟ್ ಕಾಲ್ಡ್ ಡ್ರಾಮೆಟಿಕ್ ಮೊನೊಲಾಗ್ ಮೀನ್ಸ್ ಹೀ ಈಸ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಒನ್ ಪರ್ಸನ್ ಅನ್ನೋದಂಶ ಕಂಡು ಬರ್ತದೆ ಅಂತ ಹೇಳ್ಬೋದು, ಓಕೆನಾ. ಫೈನ್. ನೆಕ್ಸ್ಟ್ ನೋಡಿ, ದ ಸೀ ಈಸ್ ಕಾಮ್ ಟು ನೈಟ್, ದ ಟೈಡ್ ಈಸ್ ಫುಲ್ ಆ್ಯಂಡ್ ದ ಮೂನ್ ಲೈಸ್ ಫೇರ್. ವೆರಿ ನೈಸ್. ನೋಡಿ, ಹೌದಾ. ಸಿ ಏನಿದೆ? ಫುಲ್ಲಿ ಕಾಮ್ ಇದೆ. ಟೈಡ್ ಈಸ್ ಫುಲ್. ಎಸ್, ಒಂದು ಅಂಶ ಅನ್ನೋದು ಕಂಡು ಬರ್ತದೆ. ಒಂದು ಸಮುದ್ರದ ಏರುಪೇರು. ಟೈಡ್ಸ್ ಆ್ಯಂಡ್ ಟೈಮ್ಸ್ ಆರ್ ನಾಟ್ ವೇಟ್ ಫಾರ್ ಎನಿವನ್ ಅಂತ ಹೇಳ್ತಾ ಇದ್ದಾರೆ. ಸಮುದ್ರದ ಅಲೆಗಳು ಮತ್ತು ಸಮಯ ಯಾರಿಗಾಗೂ ಕಾಯೋದಿಲ್ಲ. ಎಸ್, ಸಮವಾಟ್ ನೋಡಿ, ಅದು ಹೇಳ್ತಾನೆ. ಟೈಡ್ ಏನಿದೆ? ಫುಲ್ ಇದೆ ಸಮುದ್ರದಲ್ಲಿ. ಮೂನ್ ಯಾವ ಥರ ಇದೆ? ಫೇರ್ ಇದೆ, ಬ್ಯೂಟಿಫುಲ್ ಇದೆ. ಕಾಣಿಸ್ತಾ ಇದೆಯಲ್ಲ ಮೂನ್? ಫೇರ್ ಇದೆ. ಅಲೆಗಳು ದೈತ್ಯಕಾರವಾಗಿ ಅಲೆಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ಸಮವಾಟ್, ಓಕೆನಾ. ನೆಕ್ಸ್ಟ್, ಅಪಾನ್ ದ ಸ್ಟ್ರೇಟ್, ಸಮುದ್ರದ ಹಾದಿಯಲ್ಲಿ, ಸಮುದ್ರದ ಮಾರ್ಗದಲ್ಲಿ, ಓಕೆನಾ. ನೆಕ್ಸ್ಟ್, ಆ್ಯಂಡ್ ಆನ್ ದ ಫ್ರೆಂಚ್ ಕೋಸ್ಟ್ ದ ಲೈಟ್, ಇಲ್ಲಿ ನಿಂತ್ಕೊಂಡು ಮೀನ್ಸ್ ಸಮವಾಟ್ ಒಂದು ಮನೆ ಇದೆ. ಆ ಮನೆಯ ಒಂದು ವಿಂಡೋದಲ್ಲಿ, ರೈಟ್, ವಿಂಡೋದಲ್ಲಿ ಇಲ್ಲಿ ಯಾರು?
ಮೆತ್ತೋಳ್ನಾಳು ನೋಡ್ತಾ ಇದ್ದಾರೆ, ಹೊರಗಿನದಲ್ಲಿರುವಂತಹ ಒಂದು ಬೀಚಸ್ನ ನೋಡ್ತಾ ಇದ್ದಾರೆ, ಸಮುದ್ರದಲ್ಲಿ ಆಲ್ರೆಡಿ ಇಲ್ಲಿದೆ ಎಲ್ಲ ಬ್ರೈಟ್ನೆಸ್ ಕಂಡು ಬರ್ತಾ ಇದೆ. ಓಕೆನಾ, ಬ್ರೈಟ್ನೆಸ್ ಕಂಡು ಬರ್ತಾ ಇದೆ. ಫ್ರೆಂಚ್ ಕೋಸ್ಟ್ ದೂರದಲ್ಲಿ, ಏನು ಒಂದು ದೂರದಲ್ಲಿ ಫ್ರೆಂಚ್ ಕೋಸ್ಟ್ ಲೈಸ್ ಗೇಮ್ಸ್ ಐನ್ ಈಸ್ ಗಾನ್. ಎಸ್, ಈ ಇಂಗ್ಲೆಂಡಿನ ಒಂದು ಕೋಸ್ಟಲ್ ಏರಿಯಾದಲ್ಲಿ ರಿವರ್ ಆಫ್ ಡೋವರ್ ಬೀಚ್ದಲ್ಲಿ ನಿಂತ್ಕೊಂಡಿದ್ದಾನೆ. ದೂರದಲ್ಲಿ ಕಂಡು ಬಂದಿರುವಂಥ ಒಂದು ಫ್ರೆಂಚ್ನ ಜಸ್ಟ್ ಐ ಶೋಡ್ ಯುನ, ಅಲ್ಲಿ ಏನಾಗ್ತಾಯಿದೆ, ಒಂದು ಲೈನ್ ಗ್ಲಿಮ್ಸ್ ಆಗ್ತಾ ಇದೆ. ಎಸ್, ಅದು ಗ್ಲಿಂಪ್ ಆಗ್ತಾ ಇದೆ ಮತ್ತು ಹೋಗ್ತಾ ಇದೆ. ಸೊ ಫೈನಲಿ ಅದು ಏನಾಗ್ಬಿಟ್ಟಿದೆ, ಗಾನ್ ಆಗಿಬಿಟ್ಟಿದೆ. ಬ್ರೈಟ್ನೆಸ್ ಏನಾಗ್ಬಿಟ್ಟಿದೆ, ಹೋಗ್ಬಿಟ್ಟಿದೆ. ದ ಕ್ಲಿಫ್ ಆಫ್ ಇಂಗ್ಲೆಂಡ್ ಸ್ಟ್ಯಾಂಡ್ಸ್, ಇಲ್ಲಿ ಏನು ಕ್ಲಿಪ್ಸ್ಗಳು ಕಾಣ್ ಬರ್ತಾ ಇದ್ದಾವಲ್ಲ, ಇದು ಆಯಿತು. ಎಸ್ ದಟ್ ಈಸ್ ಒನ್. ಓಕೆನಾ, ಅದೇನಾಗ್ತಾ ಇದ್ದಾವೆ, ಸ್ಟಿಲ್ ಏನಾಗ್ತಾ ಇದ್ದಾವೆ, ವಾಟ್ ಈಸ್ ದ್ಯಾಟ್, ಗ್ಲಿಮ್ಸ್. ದ ಕ್ಲಿಪ್ಸ್ ಆಫ್ ಇಂಗ್ಲೆಂಡ್ ಸ್ಟ್ಯಾಂಡ್, ಇಲ್ಲಿ ಒಂದು ಬ್ರೈಟ್ನೆಸ್ ಅದೇನಾಗ್ತಾ ಇದೆ, ಅತಿಯಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಸನ್ನಿನ ಒಂದು ಕ್ಲಿಪ್ಸ್. ಓಕೆನಾ, ಒಂದು ಕ್ಲಿಪ್ಸ್ ಏನಾಗ್ತಾ ಇದ್ದಾರೆ, ಚಂದ್ರನ ಒಂದು ಮೂನಿನ ಒಂದು ರಿಫ್ಲೆಕ್ಷನ್ ಇದು ಬಿದ್ದು ಮತ್ತೆ ಇದನ್ನ ಏನಾಗ್ತಾ ಇದ್ರಿ, ಬ್ರೈಟ್ ಆಗ್ತಾ ಇದೆ. ಓಕೆನಾ, ಸೊ ಜಸ್ಟ್ ಶೈನ್ ಆಗ್ತಾ ಇದೆ ನೋಡಿ, ಲೈಕ್ ದಟ್. ಸೊ ಇಲ್ಲಿ ಒಂದು ಪ್ರಕಾರದ ಕ್ಲಿಪ್ಸ್ ಕಂಡು ಬರ್ತದೆ ಅಲ್ಲ, ಲೈಕ್ ದಟ್. ಆ್ಯಂಡ್ ಗ್ಲಿಮರಿಂಗ್ ಆ್ಯಂಡ್ ವಾಸ್ಟ್, ಅದೇನಾಗ್ತಾ ಇದ್ರೆ ಗ್ಲಿಮರಿಂಗ್ ಆಗ್ತದೆ. ಆ್ಯಂಡ್ ಇಟ್ ಸ್ಪ್ರೆಡ್ ವೆರಿ ವಾಸ್ಟ್, ಅದು ರೆಪ್ರೆಸೆಂಟ್ ಆಗ್ತಾ ಇದೆ. ಮೂನಿನ ಒಂದು ಬ್ರೈಟ್ನೆಸ್ ಅದ್ರ ಮೇಲೆ ಕಂಡು ಬರ್ತಾ ಇದೆ, ಅದರ ಒಂದು ಬ್ರೈಟ್ನೆಸ್ ಏನಾಗ್ತದೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಸಮ್ವಾಟ್. ಆ್ಯಂಡ್ ಔಟ್ ಇನ್ ದ ಟ್ರ್ಯಾಂಕ್ವಲ್ ಬೇ, ಈ ಒಂದು ಟ್ರ್ಯಾಂಕ್ವಲಿಟಿಯಾಗಿ, ಟ್ರ್ಯಾಂಕ್ವಲ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಪೀಸ್ಫುಲ್ದಲ್ಲಿ ಆಗಿ ಅದು ಏನಾಗ್ತಾ ಇದ್ದಾರೆ, ಶಾಂತವಾಗಿರುವಂಥದ್ದು, ಒಂದು ನೆಮ್ಮದಿಯಾಗಿ ಸಿಗುವಂಥ ಮೂಮೆಂಟ್. ಮೀನ್ಸ್ ಯಾವುದು, ಈ ಒಂದು ಸಮುದ್ರನ ನೀವು ಅಬ್ಸರ್ವೇಷನ್ ಮಾಡಿದ್ರೆ ವಿ ವಿಲ್ ಫೀಲ್ ಅ ಟ್ರ್ಯಾಂಕ್ವಲ್ ಬೇ ಅಂತ ಹೇಳ್ಬೋದು. ಓಕೆನಾ, ಬೇ ಅಂದರೆ ನದಿಯ ಒಂದು ತೀರ ಆಯಿತು, ಒಂದು ಕರಾವಳಿ ಏನು ಹೇಳ್ತೀವರಲ್ಲ ಆ ಥರ. ಆ್ಯಂಡ್ ನೆಕ್ಸ್ಟ್, ಕಮ್ ಟು ದ ವಿಂಡೋ, ನೋ ದ ಪೋಯೆಟ್ ಈಸ್ ಕಾಲಿಂಗ್ ಸಮೋನ್, ದ ಸಮೋನ್ ಈಸ್ ಹೀಸ್ ವೈಫ್. ಓಕೆನಾ, ಆ್ಯಂಡ್ ಸ್ವೀಟ್ ಈಸ್ ನೈಟ್ ಏರ್ ನೋಡ್ರಿ. ಸೊ ಯು ಕ್ಯಾನ್ ಕಮ್ ಟು ದ ವಿಂಡೋ ಮೈ ಡಿಯರ್ ಬಿಲವೆಡ್, just watch the sea. How the sea looks, it looks very beautiful. That is to the sun, that is to moon makes to look the whole weather of the sea looks so bright, so beautiful, so fair anta ಹೇಳ್ತಾ ಇದ್ದಾನೆ. Come enjoy this moment, enjoy the breezing ಏರ್, ಅದೊಂದು ತಂಪಾಗಿರುವಂಥ ಗಾಳಿ ಕಂಡು ಬರ್ತಾ ಇದೆಯಲ್ಲ, ಅದನ್ನು ಎಂಜಾಯ್ ಮಾಡು. ಕಮ್, ಸ್ವೀಟ್ ಈಸ್ ನೈಟ್ ಏರ್. ಇದು ಸ್ವೀಟ್ ಮೀನ್ಸ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಒಂದು ಪೀಸ್ಫುಲ್ ಆಗಿದೆ. ಓಕೆನಾ, ಈ ಒಂದು ನೈಟಲ್ಲಿ ಅದನ್ನು ಏರನ್ನು ಎಂಜಾಯ್ ಮಾಡ್ಕೊ, ಅದನ್ನು ಅಬ್ಸರ್ವೇಷನ್ ಮಾಡು. ಆ್ಯಂಡ್ ಓನ್ಲಿ ಫ್ರಾಮ್ ದ ಲಾಂಗ್ ಲೈನ್ ಆಫ್ ಎ ಸ್ಪ್ರೇ ವೇರ್ ದ ಸಿ ಮೀಟ್ಸ್ ದ ಮೂನ್ ಬ್ಯಾಲೆನ್ಸ್ಡ್. ವೆರಿ ನೈಸ್. ನೋಡ್ರಿ ಏನು ಹೇಳ್ತಾ ಇದ್ದಾನೆ ಅವನು, ಅಗೇನ್ ಓನ್ಲಿ ಫ್ರಮ್ ದ ಲಾಂಗ್ ಲೈನ್ ಆಫ್ ಎ ಸ್ಪ್ರೇ. ಟೈಟ್ಸ್ಗಳು ಕಂಡು ಬರ್ತಾ ಇದೆ, ಏನು ಇದು ಬ್ಯಾಂಕ್ಸ್ ಇದೆ, ಟೈಟ್ಸ್ಗಳು ಕಂಡು ಬರ್ತಾ ಇದೆ, ಹೋಗ್ತಾ ಇದೆ ವೇವ್ಸ್ಗಳು. ಈ ಮೂಮೆಂಟಲ್ಲಿ ಚಂದ್ರನ ಒಂದು ಕಿರಣ ಎಲ್ಲಿ ಕಂಡು ಬರ್ತಾ ಇದೆ, ಭೂಮಿ ಮೇಲೆ ಕೂಡ ರಿಫ್ಲೆಕ್ಟ್ ಆಗಿದೆ. ಒಂದು ವಾಟರ್ದಲ್ಲಿ, ಇನ್ನೊಂದು ಅರ್ತ್ದಲ್ಲಿ. ಅದೇನಾಗಿದೆ ರೀ, ಸ್ವಿಚ್ ಬೋರ್ಡ್ ಎಲ್ಲಿದೆ, ದ ಮೂನ್ ಬ್ಯಾಲೆನ್ಸ್ಡ್ ಲ್ಯಾಂಡ್, ಹೌದಲ್ಲ. ಸೊ ದ ನೈಟ್ ಓನ್ಲಿ ಫ್ರಮ್ ದ ಲಾಂಗ್ ಲೈನ್ ಆಫ್ ಎ ಸ್ಪ್ರೇ, ಇದೇನಾಗ್ತಾ ಇದೆ, ನದಿಯ ತೀರದಲ್ಲಿ ಬಂದು ಅಲ್ಲಿ ಸ್ಪ್ರೇ ಆಗ್ತಾ ಇದೆ. ಪರ್ಫ್ಯೂಮ್ ಹಾಕ್ಕೋಬೇಕಾದ್ರೆ ಸ್ಪ್ರೇ ಆ ಥರ ಕಂಡು ಬರ್ತಾ ಇದೆಯಲ್ಲ, ಸೊ ಲೈಕ್ ದ್ಯಾಟ್. ಓಕೆನಾ, ಆ ಥರದ್ದು ಜಸ್ಟ್ ಓಕೆ ಫೈನ್, ಸ್ಪ್ರೇ ಆಗ್ತಾ ಇದೆ ಅಂತ ಹೇಳ್ಬೋದು. ಕನ್ನಡ ವರ್ಡ್ ಬರ್ತಾ ಇಲ್ಲ. ಆ್ಯಂಡ್ ವೇರ್ ದ ಸಿ ಮೀಟ್ಸ್ ದ ಮೂನ್ ಬ್ಯಾಲೆನ್ಸ್ಡ್ ಲ್ಯಾಂಡ್, ವೇರ್ ದ ಸಿ ಏನು ಮಾಡ್ತಾ ಇದೆ, ಮೀಟ್ ಆಗ್ತಾ ಇದೆ ಎಲ್ಲಿಗೆ, ಬ್ಯಾಲೆನ್ಸ್ಡ್ ಲ್ಯಾಂಡ್ ಮೀನ್ಸ್ ವಿ ಕ್ಯಾನ್ ಸಿ ದ ಬ್ರೈಟ್ನೆಸ್ ಈಸ್ ಲೈಟ್ ಆನ್ ದ ಅರ್ತ್ ಇಟ್ ಸೆಲ್ಫ್. ಅರ್ತ್ ಮೇಲೆ ಕೂಡ ಬ್ರೈಟ್ನೆಸ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಹುಣ್ಣಿಮೆ ನೀವು ಅಬ್ಸರ್ವ್ ಮಾಡ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳ್ತಾರೆ ನೋಡ್ರಿ. ಅಮಾವಾಸ್ಯೆ ಟೈಮ್ದಲ್ಲಿ ದ ಹೋಲ್ ವೆದರ್ ಬ್ಲ್ಯಾಕ್ ಇರ್ತದೆ, ಹೌದಾ, ನೈಟ್ ಫುಲ್ ಡಾರ್ಕ್ ಇರ್ತದೆ. ಓಕೆನಾ, ಬಟ್ ಅದೇ ಒಂದು ಹುಣ್ಣಿಮೆ ಟೈಮಲ್ಲಿ ನೋಡ್ರಿ ಎಕ್ದಮ್ ಬ್ರೈಟ್ನೆಸ್ ಇರ್ತದೆ. ಇಟ್ ಲುಕ್ಸ್ ಸೋ ವೆರಿ ನೈಸ್ ಅಂತ ಹೇಳ್ಬೋದು, ವೆರಿ ನೈಸ್ ಆಗಿ ಕಂಡು ಬರ್ತದೆ. ಸೊ ಲಿಸನ್, ಯು ಹಿಯರ್ ದ ಗ್ರೇಟಿಂಗ್ ನೋ ದ ವರ್ಡ್ಸ್ ಕಮ್. ಎಸ್, ಅದು ಅಲೆಯ ಒಂದು ನೀರು ಚಿಮ್ತಾ ಇದೆ, ಎಸ್ ಸ್ಪ್ರೇ ಆಗ್ತಾ ಇದೆ. ಆ್ಯಂಡ್ ವೇರ್ ದ ಸಿ ಮೀಟ್ಸ್ ಟು ದ ಮೂನ್ ಬ್ಯಾಲೆನ್ಸ್ಡ್ ಲ್ಯಾಂಡ್, ಮೂನಿನ ಒಂದು ಬೆಳಕು ಲ್ಯಾಂಡ್ ಮೇಲೆ ಬೀಳ್ತಾ ಇದೆ, ಸಿ ಏನು ಮಾಡ್ತಾ ಇದ್ದಾರೆ, ಅದು ಟಚ್ ಮಾಡ್ತಾ ಇದೆ, ಮೀಟ್ ಆಗ್ತಾ ಇದೆ ಸಮ್ವಾಟ್. ಇದು ಮೀಟ್ ಆಗುವಂಥ ಮೂಮೆಂಟ್ ಅಂದರೆ ಈ ಅಲೆಗಳು ನದಿಯ ತೀರದಲ್ಲಿ ಬರೋದು, ಹಿಂದೋಗೋದು, ಆ ಮೂಮೆಂಟಲ್ಲಿ ಏನಾಗ್ತದೆ, ಲಿಸನ್, ಯು ಕ್ಯಾನ್ ಕೇರ್ಫುಲ್ಲಿ ಲಿಸನ್ ದ ಕಂಡೀಷನ್. ಓಕೆನಾ, ಒನ್ ಮೋರ್ ಥಿಂಗ್ ಹೇಳಬೇಕಾದ್ರೆ, ಏನು, ಯು ಹಿಯರ್ ದ ಗ್ರೇಟಿಂಗ್ ರೋಲ್. ಇಲ್ಲಿ ಒಂದು ಗ್ರೇಟಿಂಗ್ ಕರ್ಕಶವಾಗಿರುವಂಥ ರೋರಿಂಗ್ ಧ್ವನಿ ಇದೆ.
ಕರ್ಕಶ. ಫಾರ್ ಎಕ್ಸಾಂಪಲ್, ನೀವು ಕೆಲವಾರು ಪೆಬಲ್ಸ್ಗಳು ಹೇಳ್ತಾನೆ, ಮುಂದೆ ಹೇಳ್ತಾನೆ ನೋಡ್ರಿ ಪೆಬಲ್ಸ್ಗಳು. ಇಲ್ಲಿದೆ, ಆಫ್ ಪೆಬಲ್ಸ್ ವಿಚ್ ದ ವೇವ್ಸ್ ಡ್ರಾ ಬ್ಯಾಕ್. ಎಸ್, ಫಾರ್ ಎಕ್ಸಾಂಪಲ್, ನದಿಯ ತೀರದಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಪೆಬಲ್ಸ್ಗಳು ಇರ್ತವೆ. ಓಕೆನಾ, ಒಂದು ಬೌಲ್ನಲ್ಲಿ ಎಲ್ಲ ಪೆಬಲ್ಸ್ಗಳನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಈ ಥರ ನೀವು ಮಾಡಿದ್ರೆ ಒಂದು ಪ್ರಕಾರದ ಧ್ವನಿ ಕೇಳಿಬರ್ತದೆ. ಓಕೆನಾ, ಜಸ್ಟ್ ಲೈಕ್ ಇಲ್ಲಿ ಸೌಂಡ್ ಕೇಳಿಬರ್ತದೆ. ಆ ಅಲೆಗಳು ಏನು ಮಾಡ್ತಾ ಇದ್ದಾವೆ, ಪೆಬಲ್ಸ್ಗಳನ್ನು ತನ್ನೊಂದಿಗೆ ನದಿಯ ತೀರದಲ್ಲಿ ತೆಗೆದುಕೊಂಡು ಹೋಗ್ತದೆ ಮತ್ತು ತಿರ್ಗಿ ವಾಪಸ್ ಕರ್ಕೊಂಡು ಬರ್ತದೆ. ಈ ಒಂದು ಮೂಮೆಂಟ್ದಲ್ಲಿ ಮೋಷನ್ ಆಫ್ ದಟ್ ಮೂವಿಂಗ್ ಆನ್ ದಟ್ ಪೆಬಲ್ಸ್ ಕ್ರಿಯೇಟ್ಸ್ ಅ ಕೈಂಡ್ ಆಫ್ ಎ ರೋರಿಂಗ್ ಸೌಂಡ್, ದಟ್ ಗ್ರೇಟಿಂಗ್ ಸೌಂಡ್, ಒಂದು ಅನ್ಪ್ಲೀಸೆಂಟ್ ಸೌಂಡ್ ಕೇಳಿ ಬರ್ತಾ ಇದೆ. ಅನ್ಪ್ಲೀಸೆಂಟ್ನೆಸ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ಏನು ಗೊತ್ತಾ, means here what it reflects means when Darwin introduced the evolution of human being, there feels the confusion in human being, whether we should accept that we are created by the monkeys. ಹೌದಾ, ಮಂಗದಿಂದ ಮಾನವ ಅನ್ನೋದೇನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರಲ್ಲ, ಅದನ್ನು ಎಕ್ಸೆಪ್ಟ್ ಮಾಡಬೇಕು ಮಾಡಬಾರ್ದು. ದಟ್ ಈಸ್ ವಾಟ್, ಏನು ಒಂದು ಅನ್ಪ್ಲೇಸೆಂಟ್ ಆಯಿತು, ಒಂದು ಕನ್ಫ್ಯೂಷನ್ ಆಯಿತು, ಏನು ಒಂದು ಮೇಜರ್ ಥೀಮ್ ಇದು. ಬಟ್ ಇಲ್ಲಿ ಏನು ಹೇಳ್ತಾ ಇದೆ, ಗ್ರೇಟಿಂಗ್ ರೋರ್, ಒಂದು ಪ್ರಕಾರದ ಕರ್ಕಶ ಧ್ವನಿ ಕಂಡು ಬರ್ತಾ ಇದೆ. ಕರ್ಕಶ, ದೇ ಆರ್ ಟ್ರೈಂಗ್ ಟು ಮೇಕಿಂಗ್ ದ ಡಿಸ್ಕಷನ್ ಅಬೌಟ್ ವೆದರ್ ವಿ ಶುಡ್ accept the Charles Darwin's theory or not. Is it true or not? That we are not created by the divine creator, we are only created by the naturally. Is it true? Such kind of sound, making sound ಯಾವ ಥರ ಕಂಡು ಬರ್ತದಲ್ಲ, ಅದೇ ಥರ ಅವನು ಏನು ಹೇಳ್ತಾನೆ, ಕಂಪ್ಯಾರಿಸನ್ ಕೊಡ್ತಾ ಇದ್ದಾನೆ. ಗ್ರೇಟಿಂಗ್ ರೋರಿಂಗ್ ಆಫ್ ಪೆಬಲ್ ಸೌಂಡ್ ವಿಚ್ ದ ವೇವ್ಸ್ ಡ್ರಾ ಬ್ಯಾಕ್. ಅಂದರೆ ಫೇತ್ ಏನು ಮಾಡ್ತಾ ಇದೆ, ಹಿಂದಕ್ಕೆ ತೊಗೊಂಡು ಹೋಗ್ತಾ ಇದೆ ಫ್ರಮ್ ದ ರಿಲಿಜಿಯಸ್ ಪಾಯಿಂಟ್. ಎಸ್, ಅಂದರೆ ದೆರ್ ಇಸ್ ನೋ ಎನಿ ಆಡಮ್ ಆ್ಯಂಡ್ ಈವ್, ದೆರ್ ಇಸ್ ನೋ ಎನಿ ಸೇಟಾನ್ ಆಲ್ಸೋ. ಎಸ್, ವಿ ಆರ್ ನಾಟ್ ಕ್ರಿಯೇಟೆಡ್ ಬೈ ದ ಗಾಡ್ಸ್ ಡಿವೈನ್ ಪವರ್. ನೋ, ವಿ ಆರ್ ಎ ಕಾಮನ್ ಮ್ಯಾನ್. ಅದು ನಾಟ್ ನ್ಯಾಚುರಲ್ ಆಗಿ ಕ್ರಿಯೇಟೆಡ್ ಆಗಿವಿ ಅಂಥೇಳಿ ಏನು ಮಾಡ್ತಾ ಇದ್ರೆ, ಅದು ಫೇತ್ ಏನಿತ್ತಲ್ಲ ಹೋಲಿ ಬುಕ್ಸ್ಗಳಲ್ಲಿ, ಅದೇನಾಗ್ತದೆ, ಡ್ರಾ ಬ್ಯಾಕ್ ಆಗ್ತದೆ. ಜಸ್ಟ್ ಲೈಕ್ ಹೌ ದ ಪೆಬಲ್ಸ್ ಈಸ್ ಗೋಯಿಂಗ್ ಬ್ಯಾಕ್, ಹೌ ದ ಸಿ, ಹೌ ದ ವೇವ್ಸ್ ಈಸ್ ಡ್ರಾಯಿಂಗ್ ಬ್ಯಾಕ್ ಟು ದ, ಏನು ಒಂದು ರಿವರ್ಗೆ ಮತ್ತು ಡ್ರಾ ಬ್ಯಾಕ್ ಯಾವ ಥರ ಮಾಡ್ತಾ ಇದೆ ಪೆಬಲ್ಸ್ಗಳು, ಅದೇ ಥರ ನಮ್ಮ ಫೇತ್ ಏನಾಗ್ತಾ ಇದ್ರೆ ಡೇ ಬೈ ಡೇ ಲಾಸ್ ಆಗ್ತಾ ಇದೆ ಆನ್ ಬಿಲೀವಿಂಗ್ ಆನ್ ರಿಲಿಜಿಯಸ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ದೇ ರಿಟರ್ನ್ and up the high stand. Next, they return and up the high sound like begin and cease, then again begin. ಅದೇನಾಗ್ತದೆ, ಪೆಬಲ್ಸ್ಗಳು ಮುಂದೆ ಬರ್ತಾ ಇದ್ದಾವೆ, ಹಿಂದೆ ಹೋಗ್ತಾ ಇದ್ದಾವೆ. ಎಸ್, ಅದು ಒಂದು ಥರ ಕದನ ಆಗಿಬಿಟ್ಟಿದೆ, ಒಂದು ವಾರ್ ಆಗ್ತಾ ಇದೆ. ಸಿ, ಬಿಗಿನ್ ಆ್ಯಂಡ್ ಸೀಸ್ ಸ್ಟಾರ್ಟ್ ಆಗ್ತಾ ಇದೆ. ಮೀನ್ಸ್ ಸೀಸ್ ಅಂತ ಹೇಳಿದರೆ ಅಗೇನ್ ಒಂದು ಯುದ್ಧ ಪ್ರಾರಂಭ ಆಗೋದು ಮತ್ತು ಹಿಂದೆ ಹೋಗೋದು. ದೆನ್ ಅಗೇನ್ ಬಿಗಿನ್, ಅಂದರೆ ಈ ಒಂದು ಅಂಶದಲ್ಲಿ ಏನಾಗ್ತಾ ಇದ್ರೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ವೆಯ್ಟ್ ಎ ಸೆಕೆಂಡ್. ಎಸ್, ನೋಡಿ, ಬಿಗಿನ್ ಆ್ಯಂಡ್ ಸೀಸ್ ಅದೇ ಜಸ್ಟ್ ಯುದ್ಧ ನೋಡ್ರಿ, ಜಸ್ಟ್ ಲೈಕ್ ಎ ಯುದ್ಧದ, ಅಂದರೆ ವೆದರ್ ದೇ ಶುಡ್ ಕೀಪ್ ದ ಫೇತ್ ಆರ್ ನಾಟ್. ಇಫ್ ದೇ ಆರ್ ಸ್ಟಾರ್ಟೆಡ್ ಟು ಕೀಪ್ ದ ಫೇತ್, ಅಗೇನ್ ದೇ ಟೇಕ್ ಬ್ಯಾಕ್, ಡ್ರಾ ಬ್ಯಾಕ್ ದೇರ್ ಫೇತ್ ಫ್ರಮ್ ರಿಲಿಜಿಯಸ್ ಆ್ಯಂಡ್ ಮೂವ್ ಆನ್ ಟು ದ
ಮಾಡರ್ನಿಟಿ, ಒಂದು ಸೈಂಟಿಫಿಕ್ ಥಾಟಿಗೆ ಏನು ಆದ್ಯತೆ ಕೊಡೋದು. ದಟ್ ಈಸ್ ವಾಟ್ ಕನ್ಫ್ಯೂಷನ್ ಏರಾ, ಕಾಂಪ್ಲೆಕ್ಸಿಟಿ ಏರಾ ಅಂತ ಹೇಳಲಾಗ್ತದೆ. ಯಾವುದ್ರಿ? ವಿಕ್ಟೋರಿಯನ್ ಏರಾ ಅಂತ ಹೇಳ್ಬೋದು. ಸೊ ವಿತ್ ದ ಟ್ರಿಮಲಸ್ ಕೆಡೆನ್ಸ್ ಅಂತ ಹೇಳಿದ್ರೆ ಒಂದು ಸೌಂಡ್, ಒಂದು ರಿದಮ್, ಸ್ಲೋ ಆ್ಯಂಡ್ ಬ್ರಿಂಗ್ ದ ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್. ವೆರಿ ನೈಸ್. ವಾಟ್ ಎವರ್ ದ ಪೆಬಲ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಟು ದ ಬ್ಯಾಂಕ್ ಆಫ್ ದ ರಿವರ್ ಆ್ಯಂಡ್ ಡ್ರಾ ಬ್ಯಾಕ್ ವಿತ್ ದ ವೇವ್ಸ್. ಆ ಮೂಮೆಂಟಲ್ಲಿ ಒಂದು ಸೌಂಡ್ ಕ್ರಿಯೇಟ್ ಆಗ್ತಾ ಇದೆ, ಅದು ಅನ್ಪ್ಲೀಸೆಂಟ್ ಆಗಿದೆ. ದಟ್ ಈಸ್ ವಾಟ್ ಕೆಡೆನ್ಸ್ ಸ್ಲೋ ಅಂತ ಹೇಳಬೇಕಾದ್ರೆ ಒಂದು ಲಯ ಮೀನ್ಸ್ ಫ್ಲೋ ಆಫ್ ಎ ಸೌಂಡ್. ಅದೇನಾಗ್ತಾ ಇದೆ ರೀ, ಒಂದು ಎಟರ್ನಲ್ ನೋಟ್ ತೋರಿಸ್ತಾ ಇದೆ. ಈ ಒಂದು ಸೌಂಡ್ ಏನು ಕ್ರಿಯೇಟ್ ಆಗ್ತಾ ಇದೆ ಅಲ್ಲ, ಪೆಬಲ್ಸಿನ ಅಲೆಗಳೊಂದಿಗೆ ಮುಂದೆ ಬರೋದು ಮತ್ತು ಹಿಂದೆ ಹೋಗೋದು. ಮುಂದೆ ಆ ಮೂಮೆಂಟಲ್ಲಿ ಏನು ಸೌಂಡ್ ಅರೈಸ್ ಆಗ್ತದೆ ಅಲ್ಲ, ಅದು ಏನು ಸೌಂಡ್ ಕಂಡು ಬರ್ತದೆ ರೀ? ದ ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್. ದ ಹೋಲ್ ವಿಕ್ಟೋರಿಯನ್ ಎರಾ ಈಸ್ ಅಂಡರ್ ಗೋಯಿಂಗ್ ಟು ದ ಸ್ಯಾಡ್ನೆಸ್. ಎಸ್, ಲೇಬರ್ ನಡೀತಾ ಇದೆ, ಅನ್ಲಿಮಿಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಪ್ರೋಗ್ರೆಸಿವ್ ಹಾದಿಯಲ್ಲಿ ಹೋಗ್ತಾ ಇದ್ದಾನೆ. ಬೈ ಮೇಕಿಂಗ್ ಹಿಮ್ಸೆಲ್ಫ್ ಪ್ರೋಗ್ರೆಸ್ ಆಫ್ ದ ಹೋಲ್ ಫ್ಯಾಮ್ಲಿ ಹಿಮ್ಸೆಲ್ಫ್. ಅಲ್ಲಿ ಏನಾಗ್ತಾ ಇದ್ದಾರೆ, ಹ್ಯಾಪಿನೆಸ್ ಮರಿತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದ್ರಿ, ದ ಹೋಲ್ ವರ್ಡ್ಸ್ ಟರ್ನ್ ಇನ್ ಟು ಸ್ಯಾಡ್ನೆಸ್. ಎಲ್ಲ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಸ್ಯಾಡ್ನೆಸ್ದಲ್ಲಿ ಲೈಫನ್ನು ಮುನ್ನುಗ್ತಾ ಇದೆ. ಅಕಾರ್ಡಿಂಗ್ ಟು ಮ್ಯಾಥ್ಯೂ ಆರ್ನಾಲ್ಡ್, ಬೈ ಅಬ್ಸರ್ವಿಂಗ್ ದಟ್ ಸಿ, ದಿಸ್ ಇಸ್ ವಾಟ್ ದ ಫೀಲಿಂಗ್ಸ್ ಟುವರ್ಡ್ಸ್ ಟು ದ ಸಿ, ಟುವರ್ಡ್ಸ್ ಟು ದ ರಿಫ್ಲೆಕ್ಷನ್ ಆಫ್ ಏನು ಹೇಳ್ತಾರೆ ರೀ, ವಿಕ್ಟೋರಿಯನ್ ಸೊಸೈಟಿ ಅಂತ ಹೇಳ್ಬೋದು. ಸೊ ಆ ಒಂದು ಟೋನ್ ಏನು ನಮಗೆ ರೆಪ್ರೆಸೆಂಟ್ ಮಾಡ್ತದ್ರಿ, ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್. ಅಂದರೆ ವ್ಯಕ್ತಿಯ ಒಂದು ಜೀವನ ಯಾವ ದಾರಿಯತ್ತ ಹೋಗ್ತಾ ಇದ್ದಾರೆ, ಒಂದು ಸ್ಯಾಡ್ನೆಸ್. ದ ಹೋಲ್ ವಿಕ್ಟೋರಿಯನ್ ಪೀರಿಯಡ್ ಈಸ್ ಸಫರಿಂಗ್ ಅಬೌಟ್ ದ ಟೇಕಿಂಗ್ ದ ಬಿಲೀಫ್ ಟುವರ್ಡ್ಸ್ ದ ರಿಲಿಜಿಯಸ್ ಆರ್ ನಾಟ್ ಅನ್ನೋದು ಅಂಶ ಕಂಡುಬರ್ತದೆ. ನೆಕ್ಸ್ಟ್ ನೋಡಿ, ಟರ್ಬಿಡ್ ಈಫ್ ಆ್ಯಂಡ್ ಫ್ಲೋ ಆಫ್ ಶಾಲ್ ಸಿ. ನೆಕ್ಸ್ಟ್, ಸೊ ಇಲ್ಲಿ ಏನು ಕಂಡು ಬರ್ತಾ ಇದೆ, ದೆರ್ ಇಸ್ ಒನ್ ಮೋರ್ ಥಿಂಗ್, ದ ಹೋಲ್ ವರ್ಲ್ಡ್ ಈಸ್ ಡ್ರಾ ಬ್ಯಾಕ್ ಫ್ರಮ್ ದ faith, keeping a faith on religious. Getting my point? So this is what I am feeling while watching the whole condition, whole society of Victorian era. With this I reflected from this poem. ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ತಾ ಇರೋದು ಈ ಒಂದು ಕಂಡೀಷನ್ ಅಂದರೆ ರಿಲಿಜಿಯಸ್ ಮೇಲೆ ಕ್ವಶನ್ಸ್ ಮಾಡ್ತಾ ಇದ್ದಾರೆ. ಎಸ್, ಕ್ವಶನ್ ಮಾಡಿರೋಂಥದ್ದು ಅಂಶ ಯಾವ್ದು ಮಾಡಿದ್ದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿದೆ. ಸೊ ಸಚ್ ಥಿಂಗ್ ಐ ಆಮ್ ಫೇಸಿಂಗ್, ಐ ಆಮ್ ವಾಚಿಂಗ್ ಓವರ್ ದ ಇಂಗ್ಲೆಂಡ್ ಪೀಪಲ್, ದ ವಿಕ್ಟೋರಿಯನ್ ಏಜ್ ಇಂಗ್ಲೆಂಡ್ ಪೀಪಲ್. ಯಾರು? ಮ್ಯಾಥ್ಯೂ ಆರ್ನಾಲ್ಡ್ ಅವರು ಹೇಳ್ತಾ ಇದ್ದಾರೆ. ಸೊ ಸೋಫೋಕ್ಲಿಸ್ ಲಾಂಗ್ ಅಗೋ ಹರ್ಡ್ ಇಟ್ ಆನ್ ದ ಏಜಿಯನ್ ಆ್ಯಂಡ್ ಇಟ್ ಬ್ರಾಟ್ ಇನ್ ಟು ಹೀಸ್ ಮೈಂಡ್ ದ turbid ebb and flow of human misery. Very nice. Right now what I am hearing the sound of pebbles on the bank of the river, which gives a unpleasant sound, which talks about the keeping the belief on a religious, taking so much complexity, accepting that thing. ಒಂದೇನು ಕಂಡೀಷನ್ ಕಂಡು ಬರ್ತಾ ಇದೆ, ರಿಲಿಜಿಯಸ್ ಥಾಟನ್ನು ಅಕ್ಸೆಪ್ಟ್ ಮಾಡಬೇಕು ಬೇಡ. ಈ ಒಂದು ಅಂಶ ಡ್ಯೂರಿಂಗ್ 5th century ಸೋಫೋಕ್ಲಿಸ್ ಇದೇ ಥರ, ಅಂದರೆ ಧರ್ಮದ ಅಂದರೆ ರಿಲಿಜಿಯಸ್ ವಿಷಯ ಕೂಡ ಇದೇ ಥರ ಅಕ್ಸೆಪ್ಟ್ ಮಾಡಬೇಕು ಬೇಡ, ಒಂದು ಕ್ವಶನ್ ಏನು ಅರೈಸ್ ಆಗಿದೆ ಅಲ್ಲ, ಇವರ ಒಂದು ಯುಗದಲ್ಲಿ ಕೂಡ ಇವ್ರಿಗೆ ಇದೇ ಥರ ಆಗಿರಬಹುದು. ಸೋಫೋಕ್ಲಿಸ್ ಲಾಂಗ್ ಅಗೋ ಹರ್ಡ್ ಇಟ್ ಆನ್ ದ ಏಜಿಯನ್. ನಾನು ಯಾವ ಥರ ಡೋವರ್ ಬೀಚ್ದಲ್ಲಿ ಒಂದು ಸೌಂಡನ್ನ ಕೇಳಿದ್ದೀನಿ, ದಟ್ ಮೀನ್ಸ್ ಟೇಕಿಂಗ್ ದ ಡ್ರಾಯಿಂಗ್ ಬ್ಯಾಕ್ ದೇರು ಕೀಪಿಂಗ್ ದ ಫೇತ್ ಆನ್ ರಿಲಿಜಿಯಸ್ ಏನು ಅಂಶ ಕಂಡು ಬಂದಿದೆ. ಇದೇ ಥರ ಸೋಫೋಕ್ಲಿಸ್ ಕೂಡ ಏಜಿನ್ ಅನ್ನೋ ಒಂದು ಪ್ಲೇಸ್ದಲ್ಲಿ ಧರ್ಮದ ವಿಷಯದ ಬಗ್ಗೆ ಕೂಡ ಗೊಂದಲತೆ ಕಂಡು ಬಂದಿತ್ತು ಆ ಮೂಮೆಂಟಲ್ಲಿ. ಹೌ ದ ಸೋಫೋಕ್ಲಿಸ್ ಹ್ಯಾಸ್ ಫೆಲ್ಟ್ ಓವರ್ ಸೀಯಿಂಗ್ ದ ಸೊಸೈಟಿ ಅಬೌಟ್ ದ ರಿಲಿಜಿಯಸ್ ಥಿಂಗ್. ರೈಟ್ ನೋ ಐ ಆಮ್ ಫೇಸಿಂಗ್ ದಟ್ ಒನ್, ರೈಟ್ ನೋ ಐ ಆಮ್ ಫೀಲಿಂಗ್ ದಟ್ ಒನ್ ಅಂತ ಹೇಳಿ ಮ್ಯಾಥ್ಯೂ ಆರ್ನಾಲ್ಡ್ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಬ್ರಾಟ್ ಇನ್ ಟು ಹೀಸ್ ಮೈಂಡ್ ರೈಟ್ ನೋ ವಾಟ್ ಐ ಆಮ್ ಫೇಸಿಂಗ್ ದ ಬಿಲೀವಿಂಗ್ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ ಆನ್ ದ ರಿಲಿಜಿಯಸ್. ರೈಟ್ ನೋ ಯಾರು ಸೋಫೋಕ್ಲಿಸ್ ಕೂಡ ಇದೇ ಥರ ಫೀಲ್ ಮಾಡಿರಬಹುದು. ದ ಸೌಂಡ್ pebble sound is nothing but unpleasant is nothing but keeping a faith on a religious is a day by day losing, weakening, loss on keeping a faith of religion ಅನ್ನೋದಂಶ ಕಂಡು ಬರ್ತದೆ. ಓಕೆನಾ. ನೆಕ್ಸ್ಟ್ ebb and what is that, the word ಕಂಡು ಬರ್ತಾ ಇದೆ. ಓಕೆನಾ. ebb and flow ಅಂತ ಇದ್ರೆ rise and fall, increase and decrease, whether we should keep a faith on religious or not. Keeping a faith religious, then what is the real
existence, then what is the real invention of Darwin's theory? It is a true or wrong? ಸಚ್ ಥಿಂಗ್ ಅಲ್ಲಿ ಏನಾಗ್ತದೆ ಕಾಂಪ್ಲೆಕ್ಸಿಟೀಸ್ ಅನ್ನೋದು ಕಂಡುಬರ್ತಾ ಇತ್ತು. ಆಫ್ ಹ್ಯೂಮನ್ ಮಿಸ್ರಿ ಅಂದರೆ ಹ್ಯೂಮನ್ ಬೆಳ್ತಾ ಇದ್ದಾನೆಲ್ಲ, ವೆದರ್ ಇಟ್ ಈಸ್ ಟ್ರೂ ಆರ್ ರಾಂಗ್, ಟ್ರೂತ್ ಆರ್ ಎ ಫಾಲ್ಸ್. ಆ್ಯಂಡ್ ಪೊಲಿಟಿಕಲ್ ಅನ್ರೆಸ್ಟ್ ಕಂಡು ಬರ್ತಾ ಇದೆ, ಇಂಡಸ್ಟ್ರಿಯಲ್ ರಿವಾಲ್ಯೂಷನ್ ಆಗ್ತಾ ಇದೆ. ಇವೆಲ್ಲ ಅಂಶದಿಂದ ಏನಾಗ್ತಾ ಇದೆ ಅಂದರೆ ಅವನು ಸಫರ್ ಆಗ್ತಾನೆ, ಮಿಸ್ರಿ, ಒಂದು ದುಃಖ ದುನ್ಮಾನ ಒಳದಲ್ಲಿ ಫೇಸ್ ಮಾಡ್ತಾ ಇದ್ದಾನೆ. ಡೆವಲಪ್ಮೆಂಟ್ ಪ್ರೋಗ್ರೆಸ್ಸಿಗೆ ಆದ್ಯತೆ ಕೊಡ್ತಾ ಇದ್ದಾನೆ, ಲೈಫ್ ಹ್ಯಾಪಿನೆಸ್ ಆಗಿ ಲೀಡ್ ಆಗ್ತಾ ಇಲ್ಲ. ವಿ ಫೈಂಡ್ ಆಲ್ಸೋ ಇನ್ ದ ಸೌಂಡ್ ಆಫ್ ಥಾಟ್, ಹಿಯರಿಂಗ್ ಇಟ್ ಬೈ ದಿಸ್ ಡಿಸ್ಟೆನ್ಸ್ ನಾರ್ತನ್ ಸಿ. ಈ ಒಂದು ನಾರ್ತನ್ ಸಿ ಯಾವುದು, ಸೊಫಕ್ಲಿಸ್ ಲಾಂಗ್ ಹೇಗೋ ಕೇಳಿರುವಂಥ ಒಂದು ಸೌಂಡ್. ರೈಟ್ ನೋ ಡೋವರ್ ಬೀಚ್ದಲ್ಲಿ ನಾನೇನು ಕಂಡು ಬಂದಿದ್ದೆ, ನನಗೆ ಒಂದು ಸೌಂಡ್ ಮೀನ್ಸ್ ಒಂದು ಫೇತ್ ಬಿಲೀಫ್, ಒಂದು ಬಿಲೀಫ್ ಅಂತ ಹೇಳ್ಬೋದು. ಅದು ಏನ್ರಿ, ಈ ಒಂದು ಸೌಂಡ್ ನಾವು ನಾರ್ತನ್ ಸೀದಲ್ಲಿನೂ ಕೂಡ ಕಂಡು ಬಂದಿರುವಂಥದ್ದು. ನೆಕ್ಸ್ಟ್ ನೋಡಿ, ದ ಸಿ ಆಫ್ ಫೇತ್. ಎಕ್ಸಾಕ್ಟ್ಲಿ ದ ಸಿ ಆಫ್ ಫೇತ್ ಏನು ಹೇಳ್ತಾ ಇದ್ದಾನೆ, ಒಂದು ಮಿಡವಲ್ ಟೈಮಲ್ಲಿ ಇಂಗ್ಲೆಂಡ್ದಲ್ಲಿ ಒಂದು ರಿಲಿಜಿಯಸ್ಗೆ ಸ್ಟ್ರಾಂಗ್ ಫೇತ್ ಇತ್ತು, ಹೌದಾ? ದಟ್ ಈಸ್ ವಾಟ್ ದ ಪೋಪ್ ಪ್ರಿಸ್ಟ್ ಈಸ್ ಟಾಕಿಂಗ್ ಅಬೌಟ್ ದ ಬೈಬಲ್, ದಟ್ ಈಸ್ ಟ್ರೂ. ಎಸ್, ಸಚ್ ವೇದಲ್ಲಿ ನಾವೇನು ಕಾಣ್ತಿದ್ವಿ, ಒಂದು ಸ್ಟ್ರಾಂಗ್ ಬಿಲೀಫ್ ಕಂಡು ಬರ್ತಾ ಇತ್ತು. ವಾಸ್ ಒನ್ಸ್ ಟು ಎಟ್ ದ ಫುಲ್, ದಟ್ ಈಸ್ ಮಿಡವಲ್ ಪೀರಿಯಡ್ದಲ್ಲಿ ಏನಿತ್ತು, ಒಂದು ಫೇತ್ ಇತ್ತು ಅಬೌಟ್ ದ ರಿಲಿಜಿಯಸ್. ಸ್ಪೆಷಲಿ ಈಸ್ ಫೋಕಸಿಂಗ್ ಆನ್ ರಿಲಿಜಿಯಸ್ ಟ್ರೆಡಿಷನಲ್ಸ್, ಟರ್ಮ್ಸ್, ಕಸ್ಟಮ್ಸ್. ಎಸ್, ಅದು ಒಂದು ಕನ್ವೆನ್ಷನ್ಸ್, ಕಲ್ಚರ್ ಏನು ಕಂಡು ಬರ್ತಾ ಇತ್ತಲ್ಲ, ಅದು ಭಾಳಷ್ಟು ಸ್ಟ್ರಾಂಗ್ ಆಗಿತ್ತು ರಿಲಿಜಿಯಸ್ ಮೇಲೆ. ವಾಸ್ ಒನ್ಸ್ ಟು ಫುಲ್, ಬಟ್ ನೋ ದ ರೌಂಡ್ ಅರ್ತ್ ಶೋರ್ ಲೈಕ್ ದ ಫೋಲ್ಸ್ ಆಫ್ ಎ ಬ್ರೈಟ್ ಗ್ರಿಡಲ್ ಫರ್ಡಲ್. ಅಂದರೆ ನೆಕ್ಸ್ಟ್ ಏನು ಹೇಳ್ತದೆ, ಒಂದು ರಿಲಿಜಿಯಸ್ಸಿಂಗ್ ಇದು ಒಂದು ಈ ಒಂದು ಮೀನಿಂಗ್ ಹೇಳಬೇಕಾದ್ರೆ, ದ ರೌಂಡ್ ಅರ್ತ್ ಶೋರ್ ಲೈಕ್ ದ ಫೋಲ್ಡ್ ಆಫ್ ಎ ಬ್ರೈಟ್ ಗ್ರಿಡಲ್ ಫರ್ಡಲ್. ಗ್ರಿಡಲ್ ಅಂತ ಹೇಳಿದ್ರೆ ಸಮಥಿಂಗ್ ದಟ್ ಸರೌಂಡ್ಸ್, ಓಕೆನಾ? ಆ್ಯಂಡ್ ಪುಲ್ಲಿಂಗ್ ಬ್ಯಾಕ್ ಗೋಯಿಂಗ್ ಅವೇ, ಸಮಥಿಂಗ್ ದಟ್ ಸರೌಂಡ್ಸ್, ಓಕೆನಾ? ನಾವು ಯೂಶ್ವಲಿ ಡ್ರೆಸ್ ಮಾಡಬೇಕಾದ್ರೆ ಬೆಲ್ಟ್ ಹಾಕ್ಕೊಳ್ತೀವಲ್ಲ, ಕಟ್ಟಲ್ಪಟ್ಟಿದೆ, ಓಕೆನಾ? ದ ಹೋಲ್ ವರ್ಲ್ಡ್ ಈಸ್ ಗ್ರಿಡಲ್ ಬೈ ಸಮಥಿಂಗ್ ದಟ್ ಈಸ್ ನಾಟ್ ಫುಲ್ಲಿ ಎಕ್ಸೆಪ್ಟಿಂಗ್ ದ ರಿಲಿಜಿಯಸ್ ಥಾಟ್. ಏನು, ಒಂದು ಹಿಡಿತ ಆಗಿಬಿಟ್ಟಿದೆ ಅದು. ಗೆಟಿಂಗ್ ಮೈ ಪಾಯಿಂಟ್? ರಿಲಿಜಿಯಸ್ ಥಾಟ್ಸನ್ನು ಪ್ಯೂರ್ಲಿ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೋಲಿ ಬುಕ್ಸ್ಗಳಿಂದ. ಅದೇನಾಗ್ತಾ ಇದ್ರೆ ಒಂದು ಕಟ್ಟಲ್ಪಟ್ಬಿಟ್ಟಿದೆ, ಮೀನ್ಸ್ ಒಂದು ವಿಶಾಲವಾದ ಆಲೋಚನೆಯನ್ನು ಮುಂದುವರ್ತಾ ಇಲ್ಲ ಅವರು, ಒಂದು ಬ್ರೇಕ್ ಹಾಕ್ತಾ ಇದ್ದಾರೆ. ಏನು, ಮುಂಚೆ ಬೈಬಲ್ ಹೇಳಿದ್ದೇ ಎಕ್ಸೆಪ್ಟ್ ಮಾಡ್ತಿದ್ರಲ್ಲ, ಇವಾಗ ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಹೋಲ್ ವರ್ಲ್ಡ್ ಈಸ್ ಗ್ರಿಡಲ್ ಬೈ ಸಮಥಿಂಗ್. ಏನು ಹೇಳ್ತದಾನೆ, ಬಟ್ ನೋ ಐ ಓನ್ಲಿ ಹಿಯರ್ ಇಟ್ಸ್ ಮೆಲಂಕಲಿ. ಎಸ್, ವೆರಿ ಬ್ಯೂಟಿಫುಲ್. ನೋಡ್ರಿ ಹೇಳ್ತಾನೆ ಏನು, ಎಸ್, ಒಂದು ರಿಲಿಜಿಯಸ್ ರೀಟ್ರೀಟಿಂಗ್ ಆಯಿತು, ರಿಲಿಜಿಯಸ್ ಹಿಂದೆ ತಗೊಳ್ತಾ ಇದ್ದಾರೆ, ಒಂದು ಆಧ್ಯಾತ್ಮಿಕ ಆಗಿರುವಂಥ ಜೀವನದಿಂದ ಹೊರಗಡೆ ಬರ್ತಾ ಇದೆ, ಮಾಡರ್ನಿಟಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಸರ್ಟನ್ ಡಿಸ್ಅಪಿಯರಿಂಗ್, ಕೆಲವೊಂದು ರಿಲಿಜಿಯಸ್ ಥಾಟ್ಸ್ಗಳು, ಪ್ರಿನ್ಸಿಪಲ್ಸ್ಗಳು, ಕಸ್ಟಮ್ಸ್ಗಳು ಅದರಿಂದ ಲೈಫಲ್ಲಿ ಡಿಸಪಿಯರ್ ಆಗಿ ಹೋಗ್ತಾ ಇದ್ದಾವೆ. ಮಾಡರ್ನಿಟಿ ಎಸ್, ಇವೆಲ್ಲ ರಾಂಗ್ ಇದೆ, ಅದನ್ನೆಲ್ಲ ನಂಬಾರ್ದು, ಸೈನ್ಸ್ ಪ್ರೂಫ್ ಇದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸೈನ್ಸನ್ನು ಮೀರಿ ಒಂದು ವಿಷಯ ಇದೆ, ದಟ್ ಈಸ್ ಆಲ್ಮೈಟಿ ಪವರ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಗ್ರಿಡಲ್ ಫರ್ಡಲ್. ನೆಕ್ಸ್ಟ್, ಆ್ಯಂಡ್ ಬಟ್ ನೋ ಐ ಓನ್ಲಿ ಹಿಯರ್ ಇಟ್ಸ್ ಮೆಲಂಕಲಿ. ದ ಹೋಲ್ ವರ್ಲ್ಡ್ ಈಸ್, ಇಟ್ ಮೇ ಲುಕ್ ಲೈಕ್ ಎ ಬ್ಯೂಟಿಫುಲ್ ಬಟ್ ಐ ಓನ್ಲಿ ಹಿಯರ್ ದ ಮೆಲಂಕಲಿ. ದೂರದ ಬೆಟ್ಟ ಕಣ್ಣಿಗೆ ಚಂದ, ದೂರದ ಬೆಟ್ಟ ನೋಡಲಿಕ್ಕೆ ಚಂದ. ನಾವು ಯಾವಾಗ ಅದನ್ನು ನಡ್ಕೊಂಡು ಹೋಗ್ತೀವಿ, ಅದು ಬೆಟ್ಟ ಹತ್ತಿರ ಕಾಣೋದಿಲ್ಲ, ದೂರ ಕಾಣ್ತದೆ. ಅದರಲ್ಲಿ ಮತ್ತೆ ನಾವೇನು ಕಾಣ್ತೀವಿ, ಥ್ರೋನ್ಸ್ಗಳು, ಕಲ್ಲು ಮುಳ್ಳು. ಎಸ್, ಅದು ಹಾದಿ ಚೆನ್ನಾಗಿ ಕಂಡುಬರೋದಿಲ್ಲ. ಜಸ್ಟ್ ಲೈಕ್ ದ ಹೋಲ್ ವರ್ಲ್ಡ್ ಮೇ ಲುಕ್ ಬ್ಯೂಟಿಫುಲ್ ಬಟ್ ಇನ್ನರ್ಲಿ ಕಂಡೀಷನ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಹೌ ಇಟ್ ಈಸ್ ಮೆಲಂಕಲಿ. ಐ ಓನ್ಲಿ ಹರ್ಡ್ ದಟ್ ಸಾಂಗ್, ಬಟ್ ನನಗೆ ಅದು ಕೇವಲ ಧ್ವನಿ ಕೇಳ್ತಾ ಇದೆ, ದುಃಖ ದುನ್ಮಾನದ ಧ್ವನಿ. ಯಾರು, ಹ್ಯೂಮನ್ ಬೀಯಿಂಗ್ಸ್ ಇಂದು. ಆ್ಯಂಡ್ ಲಾಂಗ್ ವಿತ್ಡ್ರಾಯಿಂಗ್ ರೋರ್, ಲಾಂಗ್, ಬಹಳಷ್ಟು ದಿನದಿಂದ ಸಫರ್ ಆಗ್ತಾ ಇದ್ದಾರೆ, ಬಹಳಷ್ಟು ಜನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಬೇಡ, ನೋ ನೀಡ್ ಟು ಕೀಪ್ ದ ಫೇತ್ ಆನ್ ಎ ರಿಲಿಜಿಯಸ್ ಥಿಂಗ್ಸ್ ಬಿಕಾಸ್ ರಿಲಿಜಿಯಸ್ ಇಟ್ ಸೆಲ್ಫ್ ಈಸ್ ನಾಟ್ ಶೋಯಿಂಗ್ ದ ಟ್ರೂತ್ನೆಸ್. ಸೈನ್ಸ್ ಹ್ಯಾಸ್ ಪ್ರೂವ್ಡ್ ದಟ್ ಒನ್. ಸಚ್ ಕೈಂಡ್ ಆಫ್ ಎ ಕಾಂಪ್ಲೆಕ್ಸಿಟೀಸ್ ಅರೈಸಿಂಗ್ ಇನ್ ದರ್ ಮೈಂಡ್ ಅಂತ ಹೇಳ್ಬೋದು. ರೀಟ್ರೀಟಿಂಗ್, ಹಿಂದೆ ತಗೊಳ್ಳುವಂಥದ್ದು, ರಿಲಿಜಿಯಸ್ ಮೇಲೆ ಫೇತ್ ಇರದೇ ಇರುವಂಥದ್ದು. ಟು ಬ್ರೀತ್ ಆಫ್ ನೈಟ್ ವಿಂಡ್ ಡೌನ್ ದ ವಾಸ್ಟ್ ಎಡ್ಜಸ್
drearer and naked shillings of the world. ವೆರಿ ನೈಸ್. ಓಕೆನಾ, ಶಿಲ್ಲಿಂಗ್ಸ್ ಅಂತ ಹೇಳಿದ್ರೆ ಕಡಲ ತೀರದ ಸಣ್ಣ ಕಲ್ಲುಗಳು. ಓಕೆನಾ, ನೆಕ್ಸ್ಟ್ ನೋಡ್ರಿ. ಎಸ್, ಫೈನ್. ನೋಡ್ರಿ, ಆಫ್ ದ ನೈಟ್ ವಿಂಡ್. ಎಸ್, ನೈಟ್ ಇದೆ, ಏನು ವಿಂಡ್ ಬ್ರೀಸ್ ಆಗ್ತಾ ಇದೆ, ಬ್ಲೋ ಆಗ್ತಾ ಇದೆ, ಒಂದು ಬ್ರೀಸ್ನೆಸ್ ಅನ್ನೋದು ಕಂಡು ಬರ್ತಾ ಇದೆ. ಡೌನ್ ದ ವಾಸ್ಟ್ ಎ ಡ್ರಿಯರರ್ ಆ್ಯಂಡ್ ನೆಕೆಡ್ ಶಿಲ್ಲಿಂಗ್ಸ್ ಆಫ್ ದ ವರ್ಲ್ಡ್. ಶಿಲ್ಲಿಂಗ್ಸ್ ಅಂದರೆ ಒಂದು ಕಲ್ಲುಗಳು. ಆ ಕಲ್ಲುಗಳಲ್ಲಿ ಏನಿದೆ ರೀ, ಒಂಥರ ಎಂಪ್ಟಿನೆಸ್ ಇದೆ. ಎಸ್, ಎಂಪ್ಟಿನೆಸ್ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಎಂಪ್ಟಿನೆಸ್, ಕೋಲ್ಡ್ ಇದೆ, ಲೋನ್ಲಿನೆಸ್ ಆಗಿದೆ, ಸ್ಪಿರಿಚುವಲಿಟಿ ಅನ್ನೋದು ಡಾರ್ಕ್ ಅಲ್ಲಿಗೆ ಕಂಡು ಬರ್ತಾ ಇದೆ. ಅಂದರೆ ದೇರ್ ಈಸ್ ಅ ವರ್ಲ್ಡ್ ವಿತೌಟ್ ಮೀನಿಂಗ್. ಅಂದರೆ ದ ಹೋಲ್ ವರ್ಲ್ಡ್ ಏನು ಕಂಡು ಬರ್ತಾ ಇದೆಯಲ್ಲ, ಅಲ್ಲಿ ಮೀನಿಂಗ್ ಇಲ್ಲ. ವಾಟ್ ಕೈಂಡ್ ಆಫ್ ಮೀನಿಂಗ್? ಕೀಪಿಂಗ್ ಅ ಫೇತ್, ಹೆಲ್ಪಿಂಗ್ ನೇಚರ್, ಟ್ರಸ್ಟಿಂಗ್ ಈಚ್ ಅದರ್. ಎಸ್, ಒಂದು ಬಿಲೀವ್ ಆಯಿತು, ಇವೆಲ್ಲ ಅಂಶ ಕಂಡು ಬರ್ತಾ ಇಲ್ಲ. ಇದರಿಂದ ದೂರ ಹೋಗ್ಬಿಟ್ಟಿದ್ದಾನೆ ಮಾನವ. ಅದೇನಾಗಿದೆ ರೀ, ನೆಕೆಡ್ ಶಿಲ್ಲಿಂಗ್ಸ್ ಆಫ್ ದ ವರ್ಲ್ಡ್. ಆ ಕಡಲ ತೀರದಲ್ಲಿ ಕಲ್ಲುಗಳು ಯಾವ ಥರ ಜಸ್ಟ್ ಕಲ್ಲುಗಳು ಕಂಡು ಬರ್ತಾ ಇದ್ದಾವಲ್ಲ, ಜಸ್ಟ್ ಲೈಕ್ ಎ ಎಂಪ್ಟಿನೆಸ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಕಂಡು ಬರ್ತಾ ಇದೆ. ಒಬ್ಬರ ಮೇಲೆ ಒಬ್ಬರದಲ್ಲಿ ಫೇತ್ ಇಲ್ಲ. ಯಾರಿಗೂ ಇವತ್ತು ನಾವು ಟ್ರಸ್ಟ್ ಮಾಡೋದಿಲ್ಲ, ಹೌದಲ್ಲ? ಕಂಡೀಷನ್ ಆ ಥರ ಆಗಿಬಿಟ್ಟಿದೆ. ಎಸ್, ನೇಬರ್ದಲ್ಲಿ ಒಂದು ಮನೆ ಕಟ್ತಾ ಇದ್ದೇವೆ, ಮನೆಗೆ ಕಂಪೌಂಡ್ ಕಟ್ತೀವಿ ನಾವು, ಯಾರು ಬರಬಾರ್ದು, ಯಾರು ಹೋಗಬಾರ್ದು, ಹೌದಾ? ಸಮವಾಟ್ ಈ ಥರದ ಅಂಶಗಳು ನಮಗೆ ಕಂಡು ಬರ್ತದೆ. ಅದೇ ಹೇಳ್ತಾ ಇದ್ದೇನೆ, ಟ್ರಸ್ಟ್ ಹೋಗ್ಬಿಟ್ಟಿದೆ. ಮನೆಗೆ ನೋಡ್ರಿ, ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದರೆ, ಎಸ್, ಒಂದಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಸೆಕೆಂಡ್ ದಿನ ಆವಾಗಲೇ ಕಿರಿಕಿರಿ ಆಗಿಬಿಡ್ತದೆ, ಥರ್ಡ್ ದಿನ ಓಡೇ ಹೋಗ್ಬಿಡ್ಬೇಕು ಅವನು. ಸಮವಾಟ್ ದಿಸ್ ಇಸ್ ವಾಟ್ ಎಲ್ಲರ ಮನೇಲಿ ಕಾಣ್ತದೆ, ಎಲ್ಲರೊಂದಿಗೆ ಕಂಡು ಬರ್ತದೆ ಇದರ ಅನುಭವ. ಓಕೆನಾ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನೋಡ್ರಿ, ಅದೇ ಹೇಳ್ತಾ ಇದ್ದಾನೆ. ಏನು, ಅದೇನಾಗ್ಬಿಟ್ಟಿದ್ರಿ, ನೆಕೆಡ್ ಶಿಲ್ಲಿಂಗ್ಸ್, ಎಂಪ್ಟಿನೆಸ್ ಆಗಿಬಿಟ್ಟಿದೆ. ದ ಪೀಪಲ್ ಆಫ್ ದ ವರ್ಲ್ಡ್, ದ ವರ್ಲ್ಡ್ ಲುಕ್ಸ್ ಲೈಕ್ ಎ ನೆಕೆಡ್ ಶಿಲ್ಲಿಂಗ್ಸ್ ಆಫ್ ದ ವರ್ಲ್ಡ್. ಅವರಲ್ಲಿ ಯಾವುದೇ ಥರದ ಒಂದು ಅಟ್ಯಾಚ್ಮೆಂಟ್, ಅಫೆಕ್ಷನೇಟ್, ಹ್ಯಾಪಿನೆಸ್ ಅನ್ನೋದಿಲ್ಲ. ಎಲ್ಲ ಎಂಪ್ಟಿ ಆಗಿದ್ದಾವೆ, ಎಲ್ಲಿ ಖಾಲಿ ಆಗಿಬಿಟ್ಟಿದ್ದಾವೆ. ಬಿಕಾಸ್ ಆಲ್ ಆರ್ ಬ್ಯುಸಿ ಟು ಪ್ರೋಗ್ರೆಸ್ ದೇರ್ ಲೈಫ್. ಪ್ರೋಗ್ರೆಸ್ ಹಾದಿಯಲ್ಲಿ ಹಿಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ a love, let us to be true by seeing the condition of European society, condition of human being. This is the only poem, but inner meaning till now what I told you, that is the true meaning. ಕೇವಲ ಏನು ಹೇಳ್ತಾ ಇದ್ದಾನೆ, ಸಮುದ್ರದ ಪ್ರಶಾಂತತೆಯ ಒಂದು ವಾತಾವರಣ ಎಕ್ಸ್ಪ್ರೆಸ್ ಮಾಡಿದ್ದಾನೆ, ದಟ್ ಈಸ್ ಟ್ರೂ. ಬಟ್ ಇನ್ನರ್ಲಿ ಏನಿದೆ ರೀ, ವಿಕ್ಟೋರಿಯನ್ ಸೊಸೈಟಿ ನರಳ್ತಾ ಇದೆ. ಆ ಒಂದು ವಿಷಯದಲ್ಲಿ ಲೆಟ್ ಅಸ್ ಬಿ ಟ್ರೂ, ವಿ ಶುಡಂಟ್ ಬಿ ಲೈಕ್ ದ್ಯಾಟ್. ಎಸ್, ನಾವು ಕೂಡ ಅವ್ರ ಹಾಗೆ ಇರೋದು ಬೇಡ. ಮಾತಿನಲ್ಲಿ ಸ್ವೀಟ್ ಇದೆ, ಬಟ್ ಹಾರ್ಟ್ದಲ್ಲಿ ಒಂದು ಸೋರ್ ಇದೆ, ಒಂದು ಕಹಿನೆಸ್ ಅನ್ನೋದು ಕಂಡು ಬರ್ತಾ ಇದೆ, ಒಂದು ಸ್ಪೈಸಿ, ಹೌದಾ? ಸ್ಪೈಸಿ, ಫೈನ್. ಒಂದು ಇದು ಕಹಿನೆಸ್ ಅನ್ನೋದು ಕಂಡು ಬರ್ತಾ ಇದೆ, ಸೋರಾಗಿ ಕಂಡು ಬರ್ತಾ ಇದೆ. ದೇರ್ ಇಸ್ ನೋ ಎನಿ ಸ್ವೀಟ್, ನೈದರ್ ದೇರ್ ವರ್ಡ್ಸ್ ನಾರ್ ಇನ್ ದೇರ್ ಮೈಂಡ್, ನೈದರ್ ದೇರ್ ಹ್ಯಾಂಡ್ಸ್. ವಿ ಶುಡಂಟ್ ಬಿ ಲೈಕ್ ದ್ಯಾಟ್. ವಿ ಶಾಲ್ ಬಿ ಟ್ರೂ ಟು ಈಚ್ ಅದರ್. ಮೈ ಡಿಯರ್ ಲವ್, ಮೈ ಡಿಯರ್ ಬಿಲವೆಡ್. ಎಸ್, ಟು ಒನ್ ಎನದರ್. ನಾವು ಒಬ್ಬರೊಬ್ಬರಿಗೆ ಟ್ರೂ ಆಗಿರೋಣ. ವಿ ಶುಡಂಟ್ ಫಾಲೋ ಟು ದ ಸೈಂಟಿಫಿಕ್ ಡೆವಲಪ್ಮೆಂಟ್, ಪ್ರೋಗ್ರೆಸಿವ್ ಹಾದಿಯಲ್ಲಿ ಹಿಡಿಯೋದು ಬೇಡ. ಎಸ್, ಪ್ರೋಗ್ರೆಸಿವ್ದೊಂದಿಗೆ ನಮ್ದೇನಿರ್ಬೇಕು ರೀ, ಒಂದು ಸ್ಪಿರಿಚುವಲ್ ಥಾಟ್ ಏನಿದೆಲ್ಲ ನಮ್ಮೊಂದಿಗೆ ಇರಲಿ. ಅದು ಸ್ಪಿರಿಚುವಾಲಿಟಿ ಇತ್ತು, ದೆನ್ ಓನ್ಲಿ ವಿ ರೆಸ್ಪೆಕ್ಟ್ ಟು ಈಚ್ ಅದರ್. ಇಫ್ ಇಟ್ ಈಸ್ ರಿಮೂವ್ ಫ್ರಮ್ ಅವರ್ ಮೈಂಡ್, ಫ್ರಮ್ ಅವರ್ ಹಾರ್ಟ್, ಫ್ರಮ್ ಅವರ್ ಲೈಫ್, ಮೀನ್ಸ್ there is no any value of being in their one's life, because the progress word made like that. ಒಂದು ಪ್ರೋಗ್ರೆಸ್ ಅನ್ನೋ ವರ್ಡ್ ಆ ಥರ ಮಾಡಿಬಿಡ್ತದೆ ಅಂತ ಹೇಳ್ಬೋದು. ಹಳ್ಳಿಯಲ್ಲಿ ಕಂಡು ಬಂದಿರುವಂಥ ವ್ಯಕ್ತಿಗಳ ಜೀವನ ಅಬ್ಸರ್ವೇಷನ್ ಮಾಡಿರಿ, ಸಿಟಿಯಲ್ಲಿರುವಂಥ ವ್ಯಕ್ತಿಗಳನ್ನ ಜೀವನ ನೋಡಿರಿ, ಭಾಳಷ್ಟು ಡಿಫ್ರೆನ್ಸ್ ಇದೆ. ಹಳ್ಳಿಯಲ್ಲಿ ಭಾಳಷ್ಟು ಪ್ರೀತಿ, ಮಮತೆ, ವಾತ್ಸಲ್ಯ ಅನ್ನೋದು ಕಂಡು ಬರ್ತದೆ. ಸಿಟಿಯಲ್ಲಿ ಬರ್ತದೆಯಾ? ನೋ. ಮಕ್ಕಳೇ ಪೇರೆಂಟ್ಸ್ ಮಾತಾಡೋದಿಲ್ಲ, ಪೇರೆಂಟ್ಸೇ ಮಕ್ಕಳೊಂದಿಗೆ ಮಾತಾಡೋದಿಲ್ಲ. ಫ್ರಿಜ್ ತೊಗೋಬೇಕು, ಟಿ ವಿ ತೊಗೋಬೇಕಂತ ಎಲ್ಲರೂ ದುಡಿಯೋದಿಲ್ಲ ಹೋಗ್ತಾರೆ ಸಮವಾಟ್. ಓಕೆನಾ, ಫೈನ್. ನೆಕ್ಸ್ಟ್ ನೋಡಿ, ಹೇಳ್ತಾ ಇದ್ದಾನೆ, ಓ ಲವ್ ಲೆಟ್ ಅಸ್ ಟು ಬಿ ಟ್ರೀ. ನಾವು ಒಬ್ಬರಿಗೆ ಟ್ರೂ ಆಗಿರೋಣ. ದೇರ್ ಇಸ್ ನೋ ಏನು ಒಂದು ಫಾಲ್ಸ್ ಟ್ರೀಟ್ ಅನ್ನೋದು ಇರಬಾರ್ದು. ಆ್ಯಂಡ್ ಟು ಒನ್ ಅದರ್ ಫಾರ್ ದ ವರ್ಲ್ಡ್ ವಿಚ್ ಸೀಮ್ಸ್ ಟು ಲೈ ಬಿಫೋರ್ ಅಸ್ ಲೈಕ್ ಎ ಲ್ಯಾಂಡ್ ಆಫ್ ಟ್ರೀಸ್. ವೆರಿ ನೈಸ್. ನಾವು ಎದುರುಗಡೆ ಏನು ವರ್ಲ್ಡ್ ಕಂಡು ಬರ್ತಾ ಇದೆಯಲ್ಲ, ಅದು ನೋಡಲಿಕ್ಕೆ ಯಾವ ಥರ ಇದೆ, ಡ್ರೀಮ್ ಆಗಿದೆ ಕೇವಲ. ಎಸ್, ಒಂದು ಅದೇ ಹೇಳ್ತಾ ಇದ್ದೇನೆ ನೋಡ್ರಿ, ಕಾಡು ನೋಡಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಇರ್ತದೆ, ಒಳಗಡೆ ಹೋದ್ರೇ ಸಿಂಹ, ಹುಲಿ, ಸ್ನೇಕ್ಸ್ ಅವೆಲ್ಲಗಳು ಕಂಡು ಬರ್ತವೆ, ಹೌದಲ್ಲ? ಜಸ್ಟ್ ಲೈಕ್ ದ ಹೋಲ್ ವರ್ಲ್ಡ್ ಲುಕ್ಸ್ ಲೈಕ್ ಎ ಬ್ಯೂಟಿಫುಲ್. ಇಫ್ ಯು ಟೇಕ್ಸ್ ದ ಎಂಟ್ರಿ ಇನ್ ದೇರ್ ಇಸ್ ನೋ ಎನಿ ಗುಡ್ ಹಾರ್ಟ್. ಎಸ್, ಬಿಟ್ರೆಡ್ನೆಸ್ ಇದೆ, ಹೆಲ್ಪಿಂಗ್ ನೇಚರ್ ಅನ್ನೋರಿಲ್ಲ,
ಆಲ್ ಆರ್ ಜೆಲಸ್ ಕೈಂಡ್ ಆಫ್ ಎ ಪೀಪಲ್. ಹೌದಲ್ಲ, ಇವೆಲ್ಲ ಒಂದು ಕಲ್ಮಶವಾಗಿರುವಂತಹ ವ್ಯಕ್ತಿಯ ಒಂದು ಲೈಫಲ್ಲಿ ಕಂಡು ಬಂದುಬಿಡ್ತಾ ಇದೆ. ಅಂಥದ್ರಲ್ಲಿ ನಾವು ಲೀಡ್ ಮಾಡೋದು ವೆರಿ ಡಿಫಿಕಲ್ಟ್. ಓಕೆನಾ, ಲೈಕ್ ಎ ಲ್ಯಾಂಡ್ ಆಫ್ ಡ್ರೀಮ್ಸ್, ಅದೊಂದು ಡ್ರೀಮ್ ಆಗಿ ಕಂಡು ಬರ್ತದೆ. ಡ್ರೀಮ್ ನೆವರ್ ಕಮ್ಸ್ ಟ್ರೂ. ಸಮವಾಟ್ ಡ್ರೀಮ್ ಅಂತ ಹೇಳಿದ್ರೆ ಡ್ರೀಮ್ ಥರಾನೇ. ನಾನು ಸಮವಾಟ್ ಡ್ರೀಮ್ ಅಂತ ಗೊತ್ತಲ್ಲ ನಿಮಗೆ, ಅದು ಕೆಲವೊಂದು ಕರೆಕ್ಟ್ ಇತ್ತು, ಏನು ಒಂದು ಏನು ಹೇಳ್ತೀರೇನು ಕಾರ್ಯರೂಪ ಆಗ್ತದೆ, ರಾಂಗ್ ಇತ್ತು ಅದು ಡ್ರೀಮ್ ಆಗಿ ಉಳಿತದೆ. ಓಕೆನಾ, ಸಮವಾಟ್ ಅದು ಹೇಳ್ತಾನೆ. ಅದು ನೋಡ್ಲಿಕ್ಕೆ ಹೆಂಗಿದೆ ರೀ, ಡ್ರೀಮ್ಸ್ ಆಗಿದ್ದಾವೆ, ಲೈಕ್ ವೇರಿಯಸ್ ತರಹದ್ದು, ಸೋ ಬ್ಯೂಟಿಫುಲ್, ನೋಡಲಿಕ್ಕೆ ಭಾಳಷ್ಟು ಬ್ಯೂಟಿಫುಲ್ ಇದೆ, ನ್ಯೂ, ನೋಡಲಿಕ್ಕೆ ಹೊಸದಾಗಿರುವಂಥ ಅಂಶಗಳು ಕಂಡು ಬರ್ತದೆ. ಓಕೆನಾ, ಆ್ಯಂಡ್ ಹ್ಯಾತ್ ರಿಯಲಿ ನೈದರ್ ಜಾಯ್, ಬಟ್ ಅವೆಲ್ಲ ಏನಿದೆ ರೀ, ಯಾವುದೂ ಪ್ರಕಾರದ ನಮಗೆ ಇಟ್ ವೋಂಟ್ ಪ್ರೊವೈಡ್ ಅಸ್ ಜಾಯ್, ಲವ್ ಆರ್ ಎ ಲೈಟ್, ಹ್ಯಾಪಿನೆಸ್, ಹೋಪ್ ಕೊಡೋದಿಲ್ಲ. ನಾರ್ ಸರ್ಟಿಟ್ಯೂಡ್, ಒಂದು ಪರ್ಫೆಕ್ಟ್ನೆಸ್, ನಾರ್ ಪೀಸು ಕೊಡೋದಿಲ್ಲ. ನೈದರ್ ಹೆಲ್ಪ್ ಕೊಡೋದಿಲ್ಲ, ಬದಲಾಗಿ ಪೇನಿಗೆ ಒಂದು ಹೆಲ್ಪ್ ಕೊಡಬೇಕು. ಕಷ್ಟ ಬಂದರೆ ಅದಕ್ಕೆ ಹೆಲ್ಪ್ ಮಾಡಬೇಕು. ಅಕ್ಕಪಕ್ಕದವರು ಆಯಿತು, ಮನೆಯಲ್ಲಾಯಿತು, ಅಲ್ಲಿ ಅದು ಸಿಗೋದಿಲ್ಲ ನಮಗೆ. ಸೊ ಆ್ಯಂಡ್ ವಿ ಆರ್ ಹಿಯರ್ ಆ್ಯಸ್ ಆನ್ ಎ ಡಾರ್ಕ್ಲಿಂಗ್ ಪ್ಲೇನ್. ಸೊ ನಾವು ಇಂಥ ಒಂದು ಲೋಕದಲ್ಲಿ ಇದ್ದೀವಿ, ಎದುರಲ್ಲಿ ನಿಂತಿದ್ದೇವೆ. ಸೊ ಹೌ ವಿ ಶುಡ್ ಬಿ ಟ್ರೂ ಒನ್ ಸೆಲ್ಫ್. ಹೌದಲ್ಲ, ವೆರಿ ಬ್ಯೂಟಿಫುಲ್. ಸ್ವೆಫ್ಟ್ ವಿತ್ ದ ಕನ್ಫ್ಯೂಸ್ಡ್ ಅಲಾರಾಮ್ ಆಫ್ ಸ್ಟ್ರಗಲ್ಸ್ ಆ್ಯಂಡ್ ಫ್ಲೈಟ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ ಅವನು. ಸ್ವೆಫ್ಟ್ ವಿತ್ ದ ಕನ್ಫ್ಯೂಸ್ಡ್ ಅಲಾರಾಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಅ ಫ್ಲೈಟ್. ಇಲ್ಲಿ ಒಂದು ಅಲಾರಾಮ್ಸ್ಗಳು ಕಂಡು ಬರ್ತಾ ಇದ್ದಾವೆ. ಸ್ಟ್ರಗಲ್ ಮಾಡೋದು, ಫೈಟ್ ಮಾಡೋದು. ಎಸ್, ವೇರ್ ಇಗ್ನೋರೆನ್ಸ್ ಆರ್ಮೀಸ್ ಕ್ಲಾಶ್ ಬೈ ನೈಟ್, ವೇರ್ ಇಗ್ನೋರೆನ್ಸ್ ಆರ್ಮಿ ಕ್ಲಾಶ್ ಬೈ ನೈಟ್ಸ್. ಎಲ್ಲರೂ ಸಾರ್ಡ್ ಹಿಡ್ಕೊಂಡು ನಿಂತಿದ್ದಾರೆ. ಗೆಟಿಂಗ್ ಮೈ ಪಾಯಿಂಟ್? ಆಲ್ ಆರ್ ಹೋಲ್ಡಿಂಗ್ ದ ಸಾರ್ಡ್. ದೇ ಆರ್ ನಾಟ್ ರಿಯಲೈಸಿಂಗ್ ದಟ್ ಹೂ ದೇ ಆರ್ ಗೋಯಿಂಗ್ ಟು ಕಿಲ್. ಎಸ್, ಫಾರ್ ಎಕ್ಸಾಂಪಲ್ ಸಾರ್ಡ್ ಹಿಡ್ಕೊಂಡು ಒಂದು ಮನೆಯಲ್ಲಿ ನಿಮ್ಮ ಫ್ಯಾಮ್ಲೀಸ್ಗಳು, ಫ್ರೆಂಡ್ಸ್ಗಳು, ಎನಿಮೀಸ್ಗಳು ಎಲ್ಲರನ್ನ ಹಾಕಿ ಕತ್ತಲ ರೂಮಲ್ಲಿ ಹಾಕಿ ನಿಮ್ಮನ್ನು ಸೋಡ್ ತೊಗೊಂಡು ಬಿಟ್ಟಿವಿ ಅಂತ ಹೇಳಿದ್ರೆ ನೀವೇನು ಮಾಡ್ತಿದ್ರಿ? ಜಸ್ಟ್ ವಾರ್ ಮಾಡ್ತಾ ಹೋಗ್ತಾ ಇದ್ರಿ. ಯು ಫೊಗೆಟ್ ಹೂ ಈಸ್ ಯುವರ್ ಬಿಲವೆಡ್, ಹೂ ಈಸ್ ನಾಟ್. Even we don't have a right to take someone's life also, means someone to hurt also. ಹರ್ಟ್ ಮಾಡೋದು we don't have a right. ಬಟ್ ನಾವೇನು ಮಾಡ್ತಾ ಇದ್ದೀವಿ? ಅವೆಲ್ಲ ಕೆಲಸಗಳನ್ನು ಮಾಡ್ತೀವಿ. ಬಿಕಾಸ್ ಇಟ್ ಮೇಡ್ ಅಸ್ ಟು ಇಗ್ನೋರೆಂಟ್. ಅದೇನು ಮಾಡಿಬಿಟ್ಟಿದ್ರೆ ಅಜ್ಞಾನ ಮಾಡಿಬಿಟ್ಟಿದೆ ನಮಗೆ. ಓಕೆನಾ, ಈ ಅಜ್ಞಾನದ ಜೀವನ, ಅಜ್ಞಾನ ವೇಯಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋದು. ಮೀನ್ಸ್ ದ ಪೀಪಲ್ ಆರ್ ಲಿವಿಂಗ್ ಇನ್ ದೇರ್ ಲೈಫ್ ಇನ್ ಎ ಇಗ್ನೋರೆಂಟ್ ವೇ. ಇನ್ ಸಚ್ ವೇದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಸೊ ಸ್ವೆಫ್ಟ್ ವಿತ್ ದ ಕನ್ಫ್ಯೂಸ್ಡ್ ಆಫ್ ಅಲಾರಾಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಫ್ಲೈಟ್. ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಎಲ್ಲರೂ ಫ್ಲೈಟ್ ಕೈಗೊಳ್ತಾ ಇದೆ. ಏನು ಅಲ್ಲೇನು? ವೇರ್ ಇಗ್ನೋರೆಂಟ್ ಆರ್ಮೀಸ್ ಕ್ಲಾಶ್ ಬೈ ನೈಟ್, ಜಸ್ಟ್ ಲೈಕ್ ದಿಸ್. ನೋಡ್ರಿ, ಎಸ್, ಎಲ್ಲರೂ ಆರ್ಮಿ, ಎಲ್ಲರೂ ಒಂದು ವಾರಿಗೆ ನಿಂತ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ. ಬಟ್ ನೋ ಒನ್ ನೋಸ್ ಹೂ ಈಸ್ ಯುವರ್ ಬಿಲವೆಡ್, ಹೂ ಈಸ್ ವಿ ಡೋಂಟ್ ಹ್ಯಾವ್ ಅ ರೈಟ್ ಟು ಹರ್ಟ್, ಕಿಲ್ ಸಮ್ವಾಟ್ ಲೈಕ್ ದಟ್. ಆ ಥರ ಕಂಡುಬಾರ್ದು. ಬಟ್ ವಿ ನೆವರ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್. ಇನ್ಸ್ಟೆಡ್ ವಿ ಆರ್ ಬಿಸಿ ಟು ಕಿಲ್ಲಿಂಗ್ ಈಚ್ ಅದರ್. ದಿಸ್ ಇಸ್ ವಾಟ್ ದ ದಿಸ್ ಇಸ್ ವಾಟ್ ದ ಥೀಮ್ ಆಫ್ ದ ಪ್ರೆಸೆಂಟ್ ಪೋಯಮ್, ದಟ್ ಈಸ್ ಡೋವರ್ ಬೀಚ್ ಅಂತ ಹೇಳ್ಬೋದು. ಓಕೆನಾ. ಸೊ ಒಂದು ವಿಷಯದಲ್ಲಿ ಹೇಳ್ಬೇಕಾದ್ರೆ ಇಟ್ ರೆಪ್ರೆಸೆಂಟ್ ದ ವಿಕ್ಟೋರಿಯನ್ ಏಜ್ ಥ್ರೂ ದ ಥೀಮ್ಸ್ ಆಫ್ ಲಾಸ್ ಆಫ್ ಫೇತ್. ಡೆಫಿನೆಟ್ಲಿ ಸೈಂಟಿಫಿಕ್ ಡೌಟ್ ಇದೆ, ಎಕ್ಸಿಸ್ಟಿಯಲ್ ಆಂಗ್ಸೈಟಿ ಇದೆ, ಆ್ಯಂಡ್ ಮಾರಲ್ ಅನ್ಸರ್ಟನಿಟಿ ಇದೆ, ಆ್ಯಂಡ್ ದ ಸರ್ಚ್ ಫಾರ್ ಹ್ಯೂಮನ್ ಲವ್ ಆಸ್ ಓನ್ಲಿ ಡಿಪೆಂಡೇಬಲ್ ಟ್ರೂತ್ ಇನ್ ಎ ರ್ಯಾಪಿಡ್ಲಿ ಚೇಂಜಿಂಗ್ ದ ವರ್ಲ್ಡ್. ಒಂದು ಟ್ರುತ್ ಇಲ್ಲ, ಲವ್ ಇಲ್ಲ, ಫೇತ್ ಇಲ್ಲ, ಒಂದು ಸೈಂಟಿಫಿಕ್ ಡೌಟ್ನೆಸ್ ಕಂಡು ಬರ್ತದೆ. ಎವ್ರಿಥಿಂಗ್ ಇಟ್ ಈಸ್ ಅ ಕಂಪ್ಲೀಟ್ ಪಿಕ್ಚರ್ ಆಫ್ ವಿಕ್ಟೋರಿಯನ್ ಸೊಸೈಟಿ ಅಂತ ಹೇಳ್ಬೋದು. ಓಕೆನಾ. ಹೋಪ್ ಸೊ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಈ ಒಂದು ಪೋಯಮ್ ಅಂತ ಅಂದ್ಕೊಳ್ತೀನಿ. ಎಸ್, ಸ್ವಲ್ಪ ಲೆಂದಿ ಆಗಿದೆ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಪರ್ಸ್ಪೆಕ್ಟಿವ್. ದಿಸ್ ಪೋಯಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎನಿವರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಕ್ಲಾಸ್. If you understand this class, please like, share and subscribe. Until, take care and bye-bye. Thank you.